ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಏಪ್ರಿಲ್ 2026 ಸೋಮವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ಅನುರಾಧ ನಕ್ಷತ್ರ, ಸಿದ್ಧಿಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ಕೆಲವು ಸಮಯ ಜ್ಯೋತಿಷ್ಯಕ್ಕೆ ಮೀರಿದ ಶಕ್ತಿಗಳಿದ್ದಾವೆ. ನಾವು ನೋಡಿದ ಶಕ್ತಿಗಳಿಗಿಂತ ಅಪರೂಪ ವಿಸ್ಮಯ ಶಕ್ತಿಗಳಿದ್ದಾವೆ. ಮನುಷ್ಯ ಇವತ್ತಿನವರೆಗೂ ಅಬ್ಬಬ್ಬ ಅಂದ್ರೆ ಸಮುದ್ರದಲ್ಲಿ ಒಂದು 10ರಿಂದ 11 ಕಿಲೋಮೀಟರ್ ಅಷ್ಟೇ ಒಳಗಡೆ ಹೋಗಲು ಆಗಿರುವುದು. ಇವತ್ತಿಗೂ ಕೂಡ ಭೂಮಿಯನ್ನ ಭೇದಿಸ್ಲಿಕ್ಕಾಗ್ತಿಲ್ಲ ಒಂದು ಯಾರ ಕೈಯಲ್ಲೂ. ಅಗಣಿತ ಯಾವುದೋ ಒಂದು ವಿಸ್ಮಯಕಾರಿ ಶಕ್ತಿಗಳು. ತುಂಬಾ ಬಾರಿ ನಮಗನ್ಸುತ್ತೆ, ನಾನು ನಿನ್ನೆಯ ಸಂಚಿಕೆ ಭೂಮಿ ಕಂಪಿಸುತ್ತೆ, ಪ್ರಳಯ ಮುನ್ಸೂಚನೆ ಕೊಡುತ್ತೆ, ಶನಿ ಕುಜ ಒಳ್ಳೇದಲ್ಲ, ಸೇರಿದರೆ ಆ 10 ಡಿಗ್ರಿ, ಎಲ್ಲರೂ ದೀಪಾರಾಧನೆ ಮಾಡ್ಕೊಳ್ಳಿ ಅಂತ 3ನೇ ತಾರೀಕು 4ನೇ ತಾರೀಕು ಕೆಲವು ರಾಶಿಗಳ ಬಗ್ಗೆ, ಶಾಂತಿಗಳ ಬಗ್ಗೆ, ಪೂಜೆಗಳ ಬಗ್ಗೆ, ಮಂತ್ರಗಳ ಬಗ್ಗೆ, ಅನುಷ್ಠಾನಗಳ ಬಗ್ಗೆ ತಿಳಿಸಿದ್ದೆ. ಅವುಗಳ ಅವಘಡಗಳನ್ನ ನಾವು ನೋಡ್ತಿದ್ದೇವೆ. ದಿಲ್ಲಿಯಲ್ಲಿ ಭೂಮಿ ಕಂಪಿಸಿದೆ, ಪಾಕಿಸ್ತಾನದಲ್ಲಿ ಭೂಮಿ ಕಂಪಿಸಿದೆ, ಅಫ್ಘಾನಿಸ್ತಾನದಲ್ಲಿ ಕಂಪಿಸಿದೆ, ಹರಿಯಾಣದಲ್ಲಿ ಕಂಪಿಸಿದೆ. ಅಂದ್ರೆ ನಾನು ಹೇಳ್ಬಿಟ್ರೆ ಆಗ್ಬಿಡುತ್ತಾ? ಖಂಡಿತ ಇಲ್ಲ. ನಾನು ನಿಮ್ಮ ಹಾಗೆ ಒಬ್ಬ ವಿದ್ಯಾರ್ಥಿ. ನಿಮಗೆ ಹೇಗೆ ತಾಯಂದ್ರು ಅಡಿಗೆ ಮಾಡುವಾಗ ಇದು ರುಚಿ ಎಷ್ಟು, ಇದು ಬೆಂದಿದೆಯಾ ಇಲ್ವಾ, ಇದು ಉಪ್ಪು ಖಾರ ಎಷ್ಟು ಅಂತ ತಿನ್ನುತ್ತಿದ್ದಾಗೆ ಅದ್ಭುತವಾಗಿ ನಿಮಗೆ ತಿಳಿಸೋ ಶಕ್ತಿ ಇದೆಯಲ್ಲ, ನಿಮ್ಮಷ್ಟು ನಾನು ಕಲ್ತಿಲ್ಲ. ಏನೋ ಅಲ್ಪ ಜ್ಞಾನಿ. ಈ ಗ್ರಹಗಳ ಪರಿಚ್ಛೇದ, ಇವುಗಳ ಒಂದು ಮುನ್ನೋಟ ಒಂದಷ್ಟು ನಿರಂತರ ಅಧ್ಯಯನದಿಂದ ಒಂದಷ್ಟು ಪಡೆದಿದ್ದಾನೆ. ಹಾಗಾಗ ಕೆಲವೊಂದು ಸಮಯ ಅಲ್ಲೊಂದು ಅಹಂಕಾರ, ಸಾತ್ವಿಕ ಅಹಂಕಾರ ಅಂತಲೇ ಹೇಳ್ತಾನೆ. ಓಪಾ ಈ ತರ ಆಯ್ತು ಅಂತ. ಖಂಡಿತ ಅಲ್ಲ. ನಮಗೆ ಮೀರಿದ ವಿಸ್ಮಯಗಳು ನಮ್ಮ ಸುತ್ತಲೂ ಇದ್ದಾವೆ. ಆ ಭಯ ಬಿಡಿ. ಆ ಹೇಳ್ಕೊಟ್ಟಿರ್ತಕ್ಕಂಥ ಆ 3ನೇ ತಾರೀಕು 4ನೇ ತಾರೀಕು ಆ ಒಂದು ಸಂಚಿಕೆಗಳು, 2ನೇ ತಾರೀಕು 3, 4 ಲಾಸ್ಟ್ ವೀಕ್ ಹೇಳಿದನಲ್ವ, ಅಲ್ಲೊಂದು ನರಸಿಂಹ ಅಷ್ಟಕ, ಸ್ಕಂದ ಅಷ್ಟಕ, ಸ್ಕಂದ ಗಾಯತ್ರಿ ಮಂತ್ರ, ಅತಿರುದ್ರ ದಿಗ್ಬಂಧ, ರುದ್ರ ದಿಗ್ಬಂಧ, ಮಹಾರುದ್ರ ದಿಗ್ಬಂಧ, ಇವುಗಳ ಒಂದು ಪ್ರತಿಷ್ಠಾಪನೆ, ಮನೆಗೆ ಸಂಕಲ್ಪ, ಇವುಗಳನ್ನು ಮಾಡ್ಕೊಳ್ಳಿ, ನಿಮಗೊಂದು ಚೈತನ್ಯ ತುಂಬಿಸುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದೇನಲ್ವ. ಎಲ್ಲೋ ನನಗೆ ಸುಮಾರು ವರ್ಷಗಳ ಹಿಂದ್ಗಡೆ ನನ್ನ ಗುರುಗಳ ಜೊತೆಯಲ್ಲಿ ಇದ್ದಾಗ ನಡೆದಂಥ ಒಂದು ಘಟನೆ ನೆನಪಿಗೆ ಬಂದು ಇವತ್ತು ನಿಮ್ಮ ಮುಂದ್ಗಡೆ ಇರ್ತೀವಿ. ನಮ್ಮ ಗುರುಗಳು ಅಷ್ಟಮಂಗಳ ವಿದ್ಯೆಯಲ್ಲಿ ಒಂದು ಸಿದ್ಧಿ ಪಡೆದವರು. ಅವರು ವಾಕ್ ಸಿದ್ಧಿ ಪಡೆದಂತ ಶಕ್ತಿ. ಎಲ್ರಿಗೂ ವಾಕ್ ಸಿದ್ಧಿ ಒಲಿಯೋಲ್ಲ. ಆ ವಾಕ್ ದೇವಿ ಅಂತ ಹೇಳ್ತೇವೆ. ನಾವು ಓದಿದ್ದೆಲ್ಲ ನೆನಪಿಗೆ ಬಂದು ಅದು ನಡೆದು ಬಿಟ್ರೆ ದೇವರಾಗ್ಬಿಡ್ತಾರೆ. ಅವರು ದೇವರೇ ನನ್ನ ಪಾಲಿಗೆ. ಒಮ್ಮೆ ಯಾರೋ ಒಂದು ಸಾತ್ವಿಕ ಕುಟುಂಬದ ವೈದಿಕರು ಬರ್ತಾರೆ ಗುರುಗಳ ಮನೆಗೆ. ಗುರುಗಳು ಇರಲಿಲ್ಲ.
ಸುಮಾರು ನಾವೆಲ್ಲ ಒಂದು 3,000ದಿಂದ 3,500 ವಿದ್ಯಾರ್ಥಿಗಳು. ನಾನು ಒಬ್ಬ ತೀರಾ ಒಂದು ಸಣ್ಣದಾದಂಥ ಒಂದು ಕೆಲಸ ಕಾರ್ಯ ಕೊಟ್ಟಿದ್ರು. ವೈದಿಕರು, ತುಂಬ ದೊಡ್ಡ ಒಂದು ದೇವಸ್ಥಾನದ ಒಂದು ಸೇವೆ, ಪೂಜೆ, ದೇವ್ರ ಪೂಜೆಯಲ್ಲಿ ನಿರತರಾಗಿದ್ದಂಥ ಕುಟುಂಬ. ತೀರದ ಬಡತನ ಬಂದುಬಿಟ್ಟಿದೆ. ಸರಿ, ಆ ಕಡೆ ಬರ್ತಿದ್ದವರು ಗುರುಗಳನ್ನ ನೋಡಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಯಾವ ವೈದಿಕ ಬಲವೋ ಏನೋ. ಸರಿ, ಬಂದಾಗ ಗುರುಗಳು ಇರಲಿಲ್ಲ, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ. ಸಂಜೆ ಗುರುಗಳು ಬಂದರು. ಇವರು ಹಡಿಬಿಡಿ ಮಾಡ್ತಿದ್ದಾರೆ, ಯಾವಾಗ ಬರ್ತಾರೆ ಅಂತ. ಸರಿ, ಸಂಜೆ ಒಂದು 6:30, 7 ಗಂಟೆ. ಸರಿ, ಬಂದ ಮೇಲೆ ಏನು ಈ ಕಡೆ ಬಂದಿತ್ತು ಅಂದರೆ, ಮಗಳ ಮದುವೆ ಮಾಡಬೇಕಿತ್ತು. ಎಲ್ಲೋ ನನಗೆ ಈಗೀಗ ಸ್ವಲ್ಪ ತ್ರಾಸು ಅನ್ನಿಸ್ತಿದೆ, ಯಾಕೋ ದುಸ್ವಪ್ನಗಳು ಬೀಳ್ತಿವೆ. ಸ್ವಲ್ಪ ನೋಡಿ ಹೇಳ್ತೀರಾ, ನಾನು ಶುಭ ಕಾರ್ಯ ಮಾಡಿಬಿಡ್ತೇನಾ ನನ್ನ ಮಗಳದ್ದು ಅಂತ. ಎಲ್ಲ ಬಂದಿರತಕ್ಕಂಥ ಶಿಷ್ಯಂದ್ರಗಳೆಲ್ಲ ಹೋಗ್ಬಿಟ್ಟಿದ್ದಾರೆ. ಮನೇಲಿ ನಾನೊಬ್ಬ, ನನಗೆ ಮಾತ್ರ ಅನ್ನಪ್ರಸಾದ, ಅನ್ನಪೂರ್ಣೇಶ್ವರಿ ಅಮ್ಮ. ಸರಿ, ನೋಡೋ ಸ್ವಲ್ಪ ತಗೊಂಬಾರೋ ಅಂತ ಹೇಳಿಬಿಟ್ಟು ದೀಪ ಇಟ್ಕೊಂಡು ಏನೋ ಒಂದು ಅಷ್ಟಮಂಗಳ ಹಾಕ್ಬಿಟ್ಟು ಒಂಚೂರು ಬೆವತ್ಬಿಟ್ರು ಗುರುಗಳು. ಇವತ್ತೇ ಊರಿಗೆ ಹೋಗ್ಬೇಕಾ ಅಂತ ಕೇಳಿದ್ರು. ಹೌದೌದು, ಇವತ್ತೇ ಹೋಗ್ಬೇಕು ಅಂದ್ರೆ ಒಂದು ಕೆಲಸ ಮಾಡಿ, ಯಾಕೋ ಜಾತಕ ಸ್ವಲ್ಪ ನನಗೆ ಇದಾಗ್ತಿದೆ, ನೀವು ಬೆಳಗ್ಗೆಗೆ ಬನ್ನಿ ಅಂತ ಹೇಳಿಬಿಟ್ಟು. ಬೆಳಗ್ಗೆಗೆ ಬನ್ನಿ, ಕೂಲಂಕುಷವಾಗಿ ನೋಡಿ ಹೇಳ್ತೇನೆ, ಸಂಧ್ಯಾಕಾಲ ಅಲ್ವಾ, ಕೆಲವೊಂದು ಏನೋ ಒಂದು ಕನ್ಫ್ಯೂಷನ್ಗಳು ಅನ್ನಿಸ್ತಕ್ಕಂಥದ್ದಿದೆ, ಗಾಬರಿ ಏನೋ ಆಗಬೇಡಿ, ಒಂದು ಸಣ್ಣ ಎಳೆದಾಟ ಉಂಟು, ಬೆಳಗ್ಗೆಗೆ ಬನ್ನಿ. ನೀವು ಬೆಳಗ್ಗೆಗೆ ಬರ್ತೀನಿ ಅಂದರೆ ಬಂದಾಗ ಹೇಳ್ತೇನೆ ನಿಮ್ಮ ಜಾತಕ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಅವ್ರೊಂದು ವಿಳೆದಲ್ಲೇ ಅಡಿಕೆ ಏನೋ ಒಂದು ಸಣ್ಣ ತಾಂಬೂಲದ ಒಂದು ವ್ಯವಸ್ಥೆ ಇಟ್ಟು ಬೆಳಗ್ಗೆ ಬರ್ತೇನೆ, ಬೆಳಿಗ್ಗೆ ನೀವಿದ್ರೆ ಬನ್ನಿ ಈ ಮಾತು ಹೇಳಿದ್ರು. ಅವ್ರು ಹೊರಟೋದ್ರು. ಇವರು ಕುತ್ಕೊಂಡಿದ್ದಾರೆ, ಊಟ ಮಾಡ್ತಿಲ್ಲ ಗುರುಗಳು. ಯಾಕೆ ಗುರುಗಳೇ ಅಂತ. ಅಮ್ಮ ಅವರು ಕೂಡ, ಪಾರ್ವತಿ ಅಮ್ಮ, ಏನಾಯ್ತು, ಯಾಕಾಯ್ತು ಅಂತ. ಯಾರು ಕಳ್ಸಿದ ಜಾತಕನು, ಏನಿದು, ನನಗಿಂತ ಒಂದು ಪರೀಕ್ಷೆ ಇಟ್ಬಿಟ್ಟಿದ್ದಾನೆ ಭಗವಂತ ಅಂದ್ಬಿಟ್ರು. ಯಾಕೆ, ಏನಾಯ್ತು ಅಂತ ಪರೀಕ್ಷೆ ಏನಂತ. ನನಗೆ ತಿಳಿದ ಹಾಗೆ ಈತ ಬೆಳಿಗ್ಗೆ ಸೂರ್ಯೋದಯ ನೋಡೋಲ್ಲ, ಇವತ್ತಿಗೆ ಈ ಮನೆ ಹೊಸಲು ತುಳ್ಕೊಂಡು ಬಂದಿದ್ದಾನೆ, ಭಗವಂತ ನಡೆಸ್ಬೇಕಷ್ಟೆ. ಇದು ಮುಳುಗ್ಬೇಕು, ಇಲ್ಲ ಏಳಬೇಕು, ಒಂದ ಎದ್ದೋಳು ಬಿಡ್ಬೇಕು, ಇಲ್ಲ ಮುಳುಗೋಗ್ಬಿಡ್ಬೇಕು. ಇದಿಲ್ಲ, ಆಯಸ್ಸು ಅಂತ್ಯ. ಅದಕ್ಕೆ ಏನ್ ಹೇಳೋದು ಅಂತ ತೋರಿಸ್ಲಿಲ್ಲ. ಮಗಳ ಮದುವೆ ಬೇರೆ ಮಾಡಬೇಕು ಅನ್ಕೊಂಡಿದ್ದಾನೆ ಪುಣ್ಯಾತ್ಮ. ಎಲ್ಲಿಗೆ ನಿಲ್ಲಿಸುತ್ತೋ ಪರಶಿವನೇ ಕಾಪಾಡಬೇಕು. ಅಲ್ಲೊಂದು ದೀಪ ಹಚ್ಬಿಡಮ್ಮ, ಅಖಂಡ ದೀಪ. ನಮ್ಮ ಮನೆಗೆ ಬಂದು ಇಂಥದ್ದೊಂದು ದುರಂತವಾ, ದುರ್ಮರಣವಾ ಅಂತ ಹೇಳಿ ಅಲ್ಲೊಂದು ಏನೋ ಒಂದು ಅನುಷ್ಠಾನದವ್ರ ಮಂತ್ರಗಳು, ಜಪಗಳು ಅವತ್ತೇನು ತಿನ್ಲಿಲ್ಲ ಗುರುಗಳು. ಎಷ್ಟು ಬಲವಂತ ಮಾಡಿದ್ರು ಇಂಥದ್ದೊಂದು ಆಗೋಗ್ತಿದೆಯಲ್ಲ, ತಪ್ಪಿಸ್ಲಿಕ್ಕೆ ಆಗೋದಿಲ್ವಲ್ಲ ಭಗವಂತ ಅನ್ನೋ ಒಂದು ದುಃಖ. ಅದು ಅದಕ್ಕೆ ಬೆಳಿಗ್ಗೆ ಇದ್ರೆ ಬನ್ನಿ ಅಂತ ಹೇಳಿದ್ರ ಅಂತ ಅಮ್ಮ. ನನಗೆ ನೋಡಿ ಆಗ ಅರ್ಥ ಆಯ್ತು. ಅಂದ್ರೆ ಬದುಕಿದ್ರೆ ನೀನು ಬಾ ಅನ್ನೋ ಥರ ನಿನಗೆ ಹೇಳ್ತೀನಿ ಅಂತ. ಸರಿ, ಅವತ್ತು ರಾತ್ರಿ ನಾನು ಚಿಕ್ಕ ಹುಡುಗ, ಇದೆಲ್ಲ ಸಾವನ ಬಗ್ಗೆ ಹೇಳುವಷ್ಟು ಶಕ್ತಿ, ನೋಡುವಷ್ಟು ಶಕ್ತಿ ಇನ್ನೊಂದು. ಆದ್ರೆ ಗುರುಗಳದ್ದು ಪವಾಡಗಳನ್ನ ತುಂಬಾ ಬಾರಿ ನೋಡಿದ್ದೆ. ವಾಕ್ಸಿದ್ಧಿಕಾರರು, ಅವ್ರಿಗೆ ಕಾಣಿಸೋದು ಆ ದಿವ್ಯ ಲೀಲೆಗಳು. ನಾನಂತೂ ಅಚ್ಚುಕಟ್ಟಾಗಿ ಪ್ರಸಾದ ಗುರುಗಳದ್ದು ಸೇರಿಸಿ ಸರಿಯಾಗಿ ಚಮಕಾಯಿಸಿ ತಿಂದು ಮಲಗ್ಬಿಟ್ಟೆ. ಸರಿ, ಬೆಳಿಗ್ಗೆ ಎದ್ದು ನನ್ನ ಪಾಡಿಗೆ ನನಗೆ ನೆನಪೂ ಇಲ್ಲ. ಬೆಳಿಗ್ಗೆ ಒಂದು 5 ಗಂಟೆಗೆಲ್ಲ ಎದ್ದು ಅವ್ರಿಗೆ ಪೂಜೆಗಳಿಗೆ ರೆಡಿ ಮಾಡಬೇಕು. ನೋಡ್ತೀನಿ ಗುರುಗಳು ಎದ್ದು ಅಲ್ಲಿಂದ ಓಡಾಡ್ತಿದ್ದಾರೆ. ನಿತ್ಯ ಕರ್ಮಗಳೇನೋ ಮಾಡ್ಕೊಂಡಿಲ್ಲ. ನನ್ನ ಪಾಡಿಗೆ ನಾನು ಸ್ನಾನ ಮಾಡಿ ಬಂದು ಅವ್ರಿಗೆ ಬೇಕಾದಂಥ ಪೂಜಾ ಸಾಮಗ್ರಿಗಳಿಗೆ ಸಿದ್ಧತೆ ಮಾಡ್ತಾ ಇದ್ದೀನಿ. ಅಮ್ಮ ಅವ್ರು ಬೈತಿದ್ದಾರೆ, ಏನೋ ನೀವಿನ್ನೂ ಸ್ನಾನ ಮಾಡಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಏನೋ ಮನಸ್ಸನ್ನು ಚಂಚಲ, ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಅವ್ರಿಗೆ ಸರಿಯಾಗಿ. ಏನು ನಡೆಸುತ್ತೋ ಶಿವ ನಡೆಸ್ದಾಗ ಆಗಲಿ, ನೀವು ಪೂಜೆ ಮಾಡೋ ಅಮ್ಮನೇ ನಡೆಸ್ತಾಳೆ ಹೋಗಿ ಅಂತ ಹೇಳಿ
ಸರಿ, ಗುರುಗಳು ಸ್ನಾನ ಮಾಡ್ಕೊಂಡು ಬಂದು ಕುಳಿತು ಅಮ್ಮನವರ ಪೂಜೆ ಆರಂಭ ಮಾಡಿದ್ರು. ಏನೋ ಒಂದು ಅಂದ್ಕೊಂಡು ಹೂ ಕೊಡ್ತು. ಅವ್ರ ಮುಖದಲ್ಲಿ ಪ್ರಸನ್ನವದನ. ಏನೋ ಇವತ್ತು ಶುಭ ಸುದ್ದಿ ಕೇಳ್ತೀನಪ್ಪ ಅನ್ನೋ ರೀತಿಯಲ್ಲಿ ಶುಭವಾದದ್ದನ್ನ ನೋಡ್ತೇನೆ ಅಂತ. ಒಂದು 7-7:30 ಕಡಿಮೆ ಅಂದ್ರೂ ಒಂದು 1-1:30 ಗಂಟೆ ಅವ್ರ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ತಕ್ಕಂಥದ್ದು. ಹೊರಗಡೆ ಬಂದ್ರು, ಆ ದಿವ್ಯ ಒಂದು ಮುಖದಲ್ಲಿ ಒಂದು ಆನಂದ, ಏನೋ ಒಂದು ತುಂಬಲಾರದಂತಹ ಒಂದು ಗೆದ್ದೆ ಅನ್ನತಕ್ಕಂಥ ಭಾವ. ಅವ್ರಿಗದು ಗೊತ್ತಿಲ್ಲ, ನಮಗ್ ಕಾಣಿಸ್ತದೆ ಅವ್ರ ಮುಖದಲ್ಲಿ ಏನೋ ಸಂತೃಪ್ತಿ. ಅಪ್ಪ, ತಿಂಡಿಗೆ ರೆಡಿ ಮಾಡಮ್ಮ, ಯಾರೋ ಬರ್ತಾರೆ ಅಂತ ಹೇಳಿದ್ರು. ಬೆಳಗ್ಗೆನೆ ತಿಂಡಿ, ಸರಿ, ಅಮ್ಮ ಅವ್ರಿಗೆ ಗೊತ್ತು ಇವ್ರು ವಿಚಿತ್ರವಾದಂಥ ಕಯಾಲಿಗಳು, ದಿಢೀರ್ ಅಂತ ಹೇಳ್ತಕ್ಕಂಥ ಪ್ರಶ್ನೆ. ತಿಂಡಿಗೆ ರೆಡಿ ಮಾಡ್ತಿದ್ದಾರೆ. ಯಾವ ವೈದಿಕರಿಗೆ ರಾತ್ರಿ ಸಂಜೆ ಹೇಳಿದ್ರು ಅವರು ಬೆಳಿಗ್ಗೆ ಬರ್ತಾರೆ, ಬಂದು ನಮಸ್ಕಾರ ಮಾಡ್ತಾರೆ. ಇವರು ಆಗ ಹೇಳ್ತಾರೆ, ಕುಳ್ಳಿಸ್ಕೊಂಡು ಪ್ರಸಾದ ತಿನ್ನಿ, ಆಮೇಲೆ ಮಾತಾಡ್ತೀನಿ ಅಂತ. ಜೊತೆಲಿ ಕುತ್ಕೊಂಡು ಪ್ರಸಾದ ಆಯ್ತು. ನಿನ್ನ ಜಾತಕ ನಿನ್ನೆ ಕೊಟ್ಟಿಯಲ್ಲಪ್ಪ, ನಿನಗೆ ನಿನ್ನೆ ರಾತ್ರಿಯೇ 8 ಗಂಟೆಗೆ ನಿನಗೆ ಆಯಸ್ಸಿಲ್ಲ. ರಾತ್ರಿ 8 ಗಂಟೆಗೆ ನಿನಗೆ ಆಯಸ್ಸಿಲ್ಲ, 8ರಿಂದ 8:30. ನೀನು ಬದುಕಿ ಬಂದಿದ್ದಿ ಅಂದ್ರೆ ಏನೋ ಒಂದು ಪವಾಡ. ಆ ಜಾತಕವನ್ನೇ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ನನಗೆ ಕಾಣಿಸಿದ್ದೇನೆಂದರೆ, ಯಾರಾದರೂ ಕುಂಭಾಭಿಷೇಕ ಮಾಡಿಸಿದವನಿಗೆ ಉಸಿರು ಮರಳಿ ಬರುತ್ತದೆ. ಈ ಜಾತಕಸ್ಥ ಶಿವನಿರುವ ಆಲಯಕ್ಕೆ ಕುಂಭಾಭಿಷೇಕ ಮಾಡಿದರೆ, ಜೀರ್ಣೋದ್ಧಾರ ಮಾಡಿದರೆ ಮರಳಿ ಆಯಸ್ಸು ಬರುತ್ತದೆ ಅಂತ ಆ ವೈದಿಕ ಕಂಪಿಸ್ತಿದ್ದಾರೆ ಗಡಗಡ ಅಂತ. ಬಂದಿರ್ತಕ್ಕಂಥವ್ರು, ಜಾತಕ ಕೇಳಲಿಕ್ಕೆ ಬಂದಂಥವ್ರು, ಸ್ವಾಮಿ ಅಂಥದ್ದೊಂದು ಪವಾಡ ನಡೀತು ನಿನ್ನೆ ರಾತ್ರಿ ಅಂತ. ಇಲ್ಲಿಂದ ಹೋಗ್ತಾನೆ, ಬಸ್ ಇಲ್ಲ, ಹೋಗ್ಬಿಡೋಣ ಊರಿಗೆ, ಏನು ಬೇಡ ಅಂತ ಅಂದ್ಕೊಂಡು ಒಂದು ಬಸ್ ಸಿಗ್ಲಿಲ್ಲ. ಏನ್ ಮಾಡೋದು ಅಂತ ನಡ್ಕೊಂಡು ಹೋಗ್ತಿದ್ರೆ ಅಲ್ಲೊಂದು ಏನೋ ಒಂದು ಸಣ್ಣದಾಗಿ ಕಾಣಿಸ್ತು, ಪಾಳುಗುಡಿ. ಹೋದೆ, ನೋಡಿದ್ರೆ ಮಳೆ ಬರೋಂಗೆ ಕಾಣಿಸ್ತಿತ್ತು. ಎಲ್ಲಿ ಉಳ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಆ ದೇವಸ್ಥಾನದ ಒಳಗಡೆ ಹೋದೆ. ಕಂಬಗಳು ಎಲ್ಲ ನೋಡಿ ಹೊಟ್ಟೆ ಎಲ್ಲ ಉರಿದೋಯ್ತು. ಅಲ್ಲೇ ಒಂದು ಬಟ್ಟೆ ಇತ್ತು, ತಗೊಂಡೆಲ್ಲ ನನ್ನ ಮಟ್ಟಕ್ಕೆ. ಬಾವಿಯೂ ಇತ್ತು. ಏನ್ ಮಾಡುದು, ಊರಿಗಂತೂ ಇಲ್ಲ, ನೀನ್ ಮಾಡ್ಲಿ ಅಂತ ಹೇಳಿ ಅಲ್ಲೇ ಒಂದಷ್ಟು ಬಿಲ್ವ, ಇನ್ನೊಂದು ಅಷ್ಟೊತ್ತಲ್ಲಿ ಕೀಳಬಾರ್ದು, ಬಿದ್ದಿತ್ತು. ಮಾವಿನೆಲೆ, ಬಿಲ್ವ ಈ ಥರದ್ದು. ನೀರು ತಗೊಬಂದೆಲ್ಲ ಹಾಕಿ ಭಗವಂತನ ಮುಂದ್ಗಡೆ ಇಟ್ಟು ಆ ದೇವಸ್ಥಾನ ಎಲ್ಲ ಪಾಳು ಬಿದ್ದಿತ್ತು. ತುಂಬ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಭಗವಂತ, ನನಗೆ ನೀನು ಕೊಟ್ರೆ ನಿನ್ನ ಇಡೀ ಒಂದು ಶಿವಾಲಯವನ್ನ ಜೀರ್ಣೋದ್ಧಾರ ಮಾಡಿ ಕುಂಭಾಭಿಷೇಕ ಮಾಡಿ ಊರಿಗೆಲ್ಲ ಪ್ರಸಾದ ಹಾಕಿಸ್ತಿದ್ದೆ. ನನ್ನ ಕೈಯಲ್ಲಿ ಆಗಿದ್ದು ಇಷ್ಟೇ ಅಂತ ಹೇಳ್ಬಿಟ್ಟಿಟ್ಟು ಹಾಗೆಯೇ ಕಂಬಕ್ಕೆ ಹೊರಗ್ಬಿಟ್ಟಿದ್ದೆ. ಅದನ್ನ ನಾನು ಅನುಭವಿಸ್ತಿದ್ದೆ. ಹೆಂಗೆಲ್ಲ ಕುಂಭಾಭಿಷೇಕ ಮಾಡಿಸ್ಬೋದು, ಯಾರ್ಯಾರು ವೈದಿಕರನ್ನ ಕರೆಸ್ಬೋದು, ಎಂತೆಂಥ ಗುರುಗಳನ್ನ ಕರೆಸ್ಬೋದು, ಎಂತೆಂಥ ಪ್ರಸಾದಗಳು ಹಾಕಿಸ್ಬೋದು, ಸುತ್ತಮುತ್ತಲಿನವ್ರನ್ನೆಲ್ಲ ಎಂತೆಂಥವನ್ನ ಕರೆಸ್ಬೋದು. ಆ ವೇದಗಳು, ಉಪನಿಷತ್ತುಗಳು, ಮಂತ್ರಗಳು, ಈ ಥರದೆಲ್ಲ ನನಗೆ ನಾನೇ ನೆನೆಸ್ಕೊಂಡು ಬೆವರ್ತಿದ್ದೆ. ನೋಡಿದ್ರೆ ಜೋರು ಸಿಡಿ ಬಡ್ದಂಗ ಆಯ್ತು. ಹಿಂಗೆ ಕಣ್ಣು ಬಿಟ್ಟು ನೋಡ್ತೀನಿ, ಘಟಸರ್ಪ ಒಂದು ಅಲ್ಲಿ ಬಂದು ನಿಂತಿದೆ. ಹಿಂಗೆ ಕಚ್ಚೋಕೆ ಒಂಥರ ಬೆಚ್ಚು ಬಿದ್ದುಬಿಟ್ಟೆ. ಗಾಬರಿಗೆದ್ದು ಆ ಬಟ್ಟೆನಲ್ಲಿ ಹಿಂಗೆ ತಳ್ಳಿಬಿಟ್ಟು ಓಡಿ ಬಂದೆ ಹೊರಗಡೆ. ನೋಡಿದ್ರೆ ಒಡೆದು ಸಿಡ್ಲಿಗೆ ಆ ದೇವಸ್ಥಾನದ ಕಂಬಗಳೆಲ್ಲ ಬಿದ್ದು ಹೋಗ್ಬಿಡ್ತು. ಸ್ವಾಮಿ ಬದುಕಿದೆಯಾ ಬಡ ಜೀವವೇ ಅಂತೇಳಿ ನಾನು ಹೆಂಗ್ ಬದುಕಿದ್ನೋ ಗೊತ್ತಿಲ್ಲ ಅಂತ. ನೋಡಿ, ಗುರುಗಳು ಹೇಳಿದ್ದು ಕುಂಭಾಭಿಷೇಕ, ಪಾಳು ಬಿದ್ದ ಆಲಯಕ್ಕೆ ಕುಂಭಾಭಿಷೇಕ ಮಾಡಿ, ರುದ್ರ ಪಾರಾಯಣ ಮಾಡಿಸಿ, ರುದ್ರ ನಮಕ, ರುದ್ರ ಚಮಕ ಮಾಡಿಸಿ, 10 ವೈದಿಕರಿಂದ 100 ವೈದಿಕರಿಂದ ನಿಂತು ಅಲ್ಲೊಂದು ರುದ್ರ ಹೋಮ, ಅತಿರುದ್ರ ಹೋಮ ಈ ಥರದ್ದು ಮಾಡಿಸಿ, ಆ ದೇವಸ್ಥಾನದ ರಾಜಗೋಪುರಕ್ಕೆ ವಿಶೇಷ ಪೂಜೆ ಅಲಂಕಾರ ಮಾಡಿಸಿದವನಿಗೆ ಅಂಥದ್ದೊಂದು ದೋಷ ಹೋಗುತ್ತೆ ಅನ್ನತಕ್ಕಂಥದ್ದು ಪರಿಹಾರ ಇತ್ತಪ್ಪ. ನಿನಗೇ ಗೊತ್ತಿಲ್ಲದೆಯೇ ನೀನು ಅಂಥದ್ದನ್ನ ಮನಸ್ಸಿನಲ್ಲಿ ಅದೇ ಆಲಯದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿದೀಯಾ. ನಿನಗಿದ್ದಂಥ ಪ್ರಾಣಗಂಡ ಆ ಸರ್ಪ ಅಲ್ಲ, ಶಿವನೇ ಸರ್ಪ ಸ್ವರೂಪದಲ್ಲಿ ಬಂದು ಕುಸಿದೋಗ್ಬೇಕಿತ್ತು. ನೀನಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ಬೇಕಿತ್ತು. ಅದನ್ನ ಮನಸ್ಸಿನಲ್ಲಿಯೇ ನೀನು ಅಂದುಕೊಂಡು ಮಾಡಿದ್ದಿ. ದೈಹಿಕವಾಗಿ ಮಾಡುವಷ್ಟು ಶಕ್ತಿ ನಿನಗಿರ್ಲಿಲ್ಲ.
ಆದರೂ ಮನಸ್ಸಿನಲ್ಲಿ ಎಲ್ಲೇ ಇಲ್ಲದಂಥದ್ದನ್ನ ಮಾಡಬಹುದು. ನೀನು ನೋಡಿದ್ರೆ ಅಲ್ಲಿ ಕುಳಿತುಕೊಂಡು ಭಗವಂತ ನನಗೊಂದು ವ್ಯವಸ್ಥೆ ಇದ್ದಿದ್ರೆ ಇದೆಲ್ಲ ಮಾಡ್ತಿದ್ದಲ್ಲ ಅಂದುಕೊಂಡಂತ ಆ ಪುಣ್ಯ ಫಲ ನಿನಗೆ ಆಯುಷ್ಯನ್ನ ಪೋಷಿಸಿದೆ. ನಾನು ಬೆಳಿಗ್ಗೆ ಅದನ್ನೇ ಪ್ರಾರ್ಥನೆ ಮಾಡ್ತಿದ್ದೆ, ಈ ಜಾತಕಸ್ಥನಿಗೆ ದಾರಿ ಎಲ್ಲಿಂದ ಆಗೋಯ್ತಲ್ಲ ಅಂದಾಗ ಉತ್ತರ ನನಗೆ ಸಿಕ್ಕಂಥದ್ದು. ಆಗ್ಲೇ ನಮಗೊಂದು ಕೆಲವೊಂದು ಲಕ್ಷಣಗಳು ಶಕುನಗಳು ನಡೀತು. ಇಲ್ಲ, ನಡೆದಿದೆ ಏನೋ ಒಳ್ಳೆಯದು ಅಂತ. ನನ್ನ ತಾಯಿ ದುರ್ಮರಣಕ್ಕೀಡಾಗುವ ಸಂದರ್ಭದಲ್ಲಿ ದಾರಿ ತೋರಿಸ್ಲಿಲ್ಲ ಅಂತ ಕೊರಗ್ತಿದ್ದೆ. ತಾಯಿಯೇ ನಿಂತು ನಿನಗೆ ದಾರಿ ಮಾಡಿ ಇಟ್ಟಿದೆಪ್ಪ ಅಂತ. ಅದನ್ನ ಪದೇ ಪದೇ ಅಮ್ಮನವ್ರ ಹತ್ರ ನನ್ನ ಗುರುಗಳು ಹೇಳ್ತಿದ್ದಂಥದ್ದನ್ನ ನಾನು ಕೇಳಿಸ್ಕೊತಿದ್ದೆ, ನೋಡ್ತಿದ್ದೆ, ಅನುಭವಿಸ್ತಿದ್ದೆ. ಮೊನ್ನೆ ಕೂಡ ಇಂಥದ್ದೇ ಒಂದು ಜಾತಕ ಬಂದಿದ್ದಾರೆ. ಕನ್ಯಾ ಲಗ್ನ, 6ನೇ ಮನೆಯಲ್ಲಿ ಗುರು ಕೇತು, 12ನೇ ಲಗ್ನದಲ್ಲೇ ಸೂರ್ಯ, ಬುಧ, ಶುಕ್ರ, ಇನ್ನೊಂದು ಅಂತ ಮಲಗ್ಬಿಟ್ಟಿದೆ. ಚಂದ್ರನೂ ಮಲಗ್ಬಿಟ್ಟಿದ್ದಾನೆ. ನಾನು ಬರೆದಿದ್ದಿಷ್ಟೇ, ಈ ಜಾತಕ ಮುಳುಗಬೇಕು, ಇಲ್ಲ ಈಜೋದಂತೂ ಇಲ್ಲ, ಈಜಲ್ಲ, ಎದ್ದು ನಿಲ್ಲಬೇಕು. ಈಜಲು ಕಷ್ಟಪಡುವವರಿಗೆಲ್ಲ ದಾರಿ ತೋರಿಸುವ ದೈವವಾಗಬೇಕು, ದೈವವೇ ನಿಂತು ನಡೆಸುತ್ತದೆ ಅಂತ. ನೋಡಿದ್ರೆ ಈಸ್ ಒನ್ ಆಫ್ ದಿ ಸರ್ಜನ್ ಜಾತಕ. ತಾಯಿಗೆ ಅದನ್ನೇ ಹೇಳ್ದಮ್ಮ, ದೈವಾಂಶ ಮಗು, ಈ ಮಗು ಮುಳುಗಬೇಕು, ಏನೂ ಇಲ್ಲದ ಹಾಗೆ. ಇಲ್ಲವೇ 10 ಮಂದಿಗೆ ನೆರಳು ಕೊಡುವಂತ ಗುರು. ಇವನ ಮದುವೆಗೆ ಯೋಚನೆ ಮಾಡ್ಕೊಂಡು ಬಂದಿದ್ದಿ, ಮದುವೆಗೆ ದುಡುಕ್ಬೇಡ, ಅಲ್ಲೊಂದು ಸನ್ಯಾಸಿ ಯೋಗವಿದೆ, ಆತರ ಪಡಬೇಡ ಅಂತಾಯಿ. ತುಂಬಾ ಒಳ್ಳೆ ಜಾತಕ. 106 ಮಂದಿಗೆ ನೆರಳು ಅಂದ್ರೆ ಸರ್ಜನ್ ಗುರುಗಳೇ ಅಂತ. ಎಷ್ಟು ಹೃದಯ ತುಂಬಿ ಬಂತು. ಯಾಕಂದ್ರೆ ಆ ಹೇಳಿದಂಥ ಜಾತಕಕ್ಕೂ ನನ್ನ ಗುರುಗಳ ಮನೆಗೆ ಒಬ್ಬ ವೈದಿಕರು ಬಂದು ಕೇಳಿದಾಗ ಆಯಸ್ಸಿಲ್ಲದ ಜಾತಕಕ್ಕೆ ಅಮ್ಮನೇ ಆಯಸ್ಸು ಹಾಕಿದ ಹಾಗೆ ಎಲ್ಲೋ ನನ್ನ ಗುರುಗಳ ವಾಕ್ಸಿದ್ಧಿ, ಇಲ್ಲಿಯೂ ಆ ವಾಕ್ಸಿದ್ಧಿಯ ಆಶೀರ್ವಾದವೇನು ನೆನಪಿಗೆ ಬಂದು ಹೇಳ್ತೇವೆ. ಅದರಿಂದ ನೀವು ಮಾಡುವ ನಿತ್ಯ ಅದಕ್ಕೆ ಪ್ರಾರ್ಥನಾ ಭಗವಂತನ ಹತ್ರ ಭವತಿ ಭಿಕ್ಷಾಂದೇಹಿ ಅಂತ ಕೇಳಿ ಯಾರ ಹತ್ರನೂ ಕೇಳಬೇಡಿ, ನನ್ನ ಹತ್ರನೂ ಬರಬೇಡಿ ಅಂತ ಹೇಳ್ತಾನೆ. ನಿಮಗೆ ನಮ್ಮ ನಂಬಿಕೆ. ಮೊನ್ನೆ ಒಬ್ಬ ರಾಜೀವಪ್ಪ, ಬಂಗಾರದ ಮನುಷ್ಯದ ಪಿಕ್ಚರ್ ತರ, ಎಂತ ಮಗನನ್ನ ಕರ್ಕೊ ಬಂದಿದ್ಯೋ ಮಂಜುಳಮ್ಮ ಅಂತ. ಈ ಕಟಪ್ಪನ್ ಕರ್ಕೊಂಡು ಬಂದಿದ್ಯಾ, ಮುಳುಗಿಸಿಟ್ಕೊಂಡಿದ್ದಾನೆ. ನೀನೂ ಧರ್ಮವಂತೆ, ನಿನ್ನ ಮಗನೂ ಧರ್ಮವಂತೆ, ಏನು ಮಂಜುಳಮ್ಮ ಅಂತ. ಸೊ ದೈವ ಆ ಒಂದು ವಾಕಿನಲ್ಲಿದೆ, ದೈವ ಪ್ರಾರ್ಥನೆಯಲ್ಲಿದೆ. ನಿಮ್ಮ ಕೈಯಲ್ಲಿ ಕಾಶಿಗೆ ಹೋಗ್ಲಿಲ್ಲ, ವಾರಣಾಸಿಗೆ ಹೋಗ್ಲಿಲ್ಲ, ಗಯಾ ಹೋಗ್ಲಿಲ್ಲ, ಬದ್ರಿನಾಥ್ ಹೋಗ್ಲಿಲ್ಲ, ಅಲ್ಲೋಗ್ಲಿಲ್ಲ, ಇಲ್ಲೋಗ್ಲಿಲ್ಲ ಅನ್ನೋದು ಕೊರಗೋದ್ ಬಿಡಿ. ಮನೆಯೇ ಮಂತ್ರಾಲಯ. ನೀವೆಲ್ಲಿದ್ದೀರೋ, ನೀವು ಯಾವ ಜಾಗದಲ್ಲಿದ್ದೀರೋ ಅಲ್ಲಿಯೇ ನಿರಂತರ ನಿಮಗೇನು ನೋಡಿ. ಆ ವೈದಿಕರು ಕೆಳಗಡೆ ಬಿದ್ದಂತ ಬಿಲ್ವಪತ್ರೆ, ಮಾವಿನ ಎಲೆಗಳು, ಇನ್ನೊಂದು ಏನೋ ಇಟ್ಟು ಆ ಶಿವಯ್ಯನಿಗೆ ಅಲ್ಲೇ ಬಾವಿ ನೀರು ಹಾಕಿ ನನಗೆ ಅನುಕೂಲ ಸಿಕ್ಕಿದ್ರೆ ಈ ತರ ಬಿಡಿಸ್ತಿದ್ನ ಶಿವ. ಯಾರೋ ಹಿಂಗೆ ಇಟ್ಬಿಟ್ಟಿದಾರಲ್ಲ ಶಿವ. ಜಗತ್ತಿಗೆ ಅಮ್ಮ ಇದ್ದಿದ್ರೆ ನಿನ್ನ ಹಿಂಗ್ ಬಿಡ್ತಿದ್ಲ ಶಿವ, ಅಪ್ಪ ಇದ್ದಿದ್ರೆ ಹಿಂಗ್ ಬಿಡ್ತಿದ್ನ ಶಿವ. ಯೋಚನೆ ಮಾಡಿ ನೋಡಿ. ಯಾರು ಇಲ್ಲ, ಅನಾಥ ಶಿವ. ಆ ಅನಾಥ ಶಿವನಿಗೆ ನನಗೆ ವ್ಯವಸ್ಥೆ ಇದ್ರೆ ಹಿಂಗೆಲ್ಲ ಮಾಡ್ತಿದ್ದೆ. 106 ಮಂದಿನ ಕರ್ಕೊಂಡು ಬಂದು ನಿನಗೊಂದು ಸೇವೆ ಮಾಡಿ, ನಿನಗೊಂದು ಕುಂಭಾಭಿಷೇಕ ಮಾಡಿಸಿ, ನಿನ್ನ ಹೆಸರಲ್ಲಿ ಅಲ್ಲೊಂದು ಅತಿರುದ್ರ ಯಾಗ ಮಾಡಿಸಿ, ಲೋಕ ಸಮಸ್ತ ಜೀವಬಂಧುಗಳಿಗೆಲ್ಲ ಶಾಂತಿ ಆಗುವಾಗೆ ಒಂದು ಸೇವೆ ಮಾಡ್ತಿದ್ನಲ್ಲ. ಇರ್ಲಿ ಶಿವ, ನೀನ್ ನಡೆಸಿದಷ್ಟು ಅಂತ ಮನಸ್ಸಲ್ಲೇ ಅದನ್ನ ಆ ಫೀಲ್ ಮಾಡಿದ್ದಕ್ಕೆ ನಿಜವಾಗಲೂ ಆತನಿಗೆ ಆಯುಸ್ಸು ಪೋಷಿಸಿದೆ, ದೈವವೇ ನಿಂತು ಪೋಷಿಸಿದೆ. ಯೋಚನೆ ಮಾಡಿ ನೋಡಿ. ನಿರಂತರ ಪ್ರಾರ್ಥನೆ ಮಾಡಿ ಮಕ್ಕಳೇ, ಯಾರನ್ನೂ ಭಯಪಡಬೇಡಿ. ಪ್ರಾರ್ಥನೆಯಲ್ಲಿ ಅಲ್ಲೊಂದು ಕೋರಿಕೆ, ಈ ಕೋರಿಕೆ ನೆರವೇರಲು ನಾನೇನ್ ಮಾಡಬೇಕು, ದಾರಿ ತೋರಿಸು ಅನ್ನತಕ್ಕಂಥದ್ದನ್ನ ಕೇಳ್ಕೊಳ್ಳಿ. ನಡೆಯುತ್ತದೆ ವಿಸ್ಮಯ, ಬ್ಯೂಟಿಫುಲ್ ವಿಸ್ಮಯ ನಡೀತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗ್ಲಿ. ಮತ್ತಷ್ಟು ಇಂತಹ ಒಂದು ವಿಚಾರಧಾರೆಗಳು, ನಮಗೆ ಕಾಣದ ದೈವ ಶಕ್ತಿಯ ಒಂದು ಪ್ರಭಾವ ನಮ್ಮ ಸುತ್ತಮುತ್ತಲೂ ನಮ್ಮನ್ನ ನಿಯಂತ್ರಣಕ್ಕೆ
ಆ ಅಗೋಚರ ಶಕ್ತಿ ಏನು ತಗೊಂಡು ನಡೆಸ್ತಿದೆ, ಭಯ ಬೀಳ್ಬೇಡಿ. ಭಗವಂತನಿಗೆ ಶರಣಾಗಿ ಭಗವಂತನ ಬಳಿ ನಿವೇದಿಸಿಕೊಳ್ಳಿ. ಅವನೇ ನಿಂತು ನಡೆಸ್ತಾನೆ ನನ್ನ ಪರಮಾತ್ಮ ಸದಾಶಿವ. ಒಳ್ಳೆಯದಾಗಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಸಂಖ್ಯೆಗಳ ತಾಕತ್ತು, ನಕ್ಷತ್ರಗಳ ಶಕ್ತಿ, ರಾಶಿಗಳ ಮಂತ್ರತ್ವ, ಇವೆಲ್ಲದರ ಪರಾಕಾಷ್ಠತೆಯನ್ನ ನಿಮಗೆ ತಿಳಿಸ್ತಿದ್ದೇನೆ. ನಿಮಗೇ ಗೊತ್ತಿಲ್ಲದೆಯೇ ನೀವೊಂದು ಸಂಖ್ಯೆ, ಹೆಸರು, ಇಲ್ಲವೇ ನಕ್ಷತ್ರ, ಇಲ್ಲ ರಾಶಿ, ಇವುಗಳ ಭಾವಕ್ಕೆ ಒಳಗಾಗಿ ಬಂದಿರ್ತೀರಿ. ಯದ್ಭಾವಂ ತದ್ಭವತಿ. ನಾವು ಏನೋ ಒಂದು ಭಾವ ಇಟ್ಕೊಂಡು ಬಂದಿದ್ದೇವೆ. ಆ ಭಾವಕ್ಕೆ ತಕ್ಕಂತೆಯೇ ಅಲ್ಲೊಂದು ಭಗವಂತ ಕೊಡ್ತಕ್ಕಂಥ ಒಂದು ವರ. ಅದನ್ನು ಫೀಲ್ ಮಾಡಬೇಕು. ನಮಗೊಂದು ಒಳ್ಳೇದಾಯಿತು ಭಗವಂತ, ಇದು ನೀನು ಕೊಟ್ಟ ಒಂದು ಭಿಕ್ಷೆ. ಭಗವಂತ ಅಲ್ಲೊಂದು ನೋವು ಬಂತು, ನೀನಿಟ್ಟ ಪರೀಕ್ಷೆ ಅಷ್ಟೆ. ಈ ಪರೀಕ್ಷೆಯಲ್ಲಿ ತೇರ್ಗಡೆ ಅದೆಲ್ಲ ಎಂಥದಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ, ಇದು ನೆನ್ಪಿಟ್ಕೊಂಡು ಬರ್ತಿದ್ದೇವೆ ಮತ್ತು ಹೋಗ್ತಿದ್ದೇವೆ. ಇರುವಷ್ಟು ದಿನ ಅದನ್ನು ನಿಭಾಯಿಸ್ಕೊಳ್ಳಲಿಕ್ಕೆ ನಮಗೆ ಅನ್ನತಕ್ಕಂಥದ್ದು. ಮುಖ್ಯವಾಗಿ ನೀವು ಈ ಸಂಖ್ಯೆಗಳಲ್ಲಿ ಹುಟ್ಟಿದ್ದರೆ ನೀವು ಬಂದಿರೋದೇ ಮೋಸ ಹೋಗಲು ಜಾಗ್ರತೆ. ನಮ್ಮನ್ನು ಮೋಸ ಮಾಡೋರು ಜಾಸ್ತಿ, ನಿಮಗೇ ಗೊತ್ತಿಲ್ಲದೆ. ಅದನ್ನು ಎದುರಿಸೋ ಶಕ್ತಿ ಕೂಡ ನಿಮಗಿಲ್ಲ. ಗುರುಗಳೇ ನಮಗೆ ಹಿಂಗಾಗೋಯ್ತು, ಗುರುಗಳೇ ಹಿಂಗಾಗೋಯ್ತು, ಗುರುಗಳೇ ಈ ರೀತಿ ಆಗೋಯ್ತು, ಗುರುಗಳೇ ಥರ ತಿನ್ಬಿಟ್ರು. ನೋಡಿ, ಇದು ಕರುಗಾಲ, ಕಲಿಗಾಲ, ಒಂಥರ ಬರಡು ಕಾಲ. ಮನುಷ್ಯನ ವಿವೇಚನೆಗಳು, ಆಲೋಚನೆಗಳು, ಸುಲೋಚನೆಗಳು ಬತ್ತಿ ಹೋಗ್ಬಿಟ್ಟಿದ್ದಾವೆ. ಅವನಲ್ಲಿ ಧರ್ಮ ಅನ್ನೋದಿಲ್ಲ ಇನ್ನು. ತುಂಬಾ ಅಪರೂಪ. ಯಾವಾಗಲೂ ಒಂದ್ಸಲಿ ದಿನಕ್ಕೊಮ್ಮೆ ಒಂದು 10 ನಿಮಿಷ ಜಾಗೃತ. 10 ನಿಮಿಷ ನಾವು ಹೆಂಗೆ ದೇವ್ರ ಮುಂದ್ಗಡೆ ಒಂದು 10 ನಿಮಿಷ ಪ್ರಾರ್ಥನೆ ಮಾಡುತ್ತೇವೆಯೋ, ದೇವ್ರ ಮುಂದ್ಗಡೆ 10 ನಿಮಿಷ, 10 ನಿಮಿಷ ಅಷ್ಟೇ ಅವನು ಧರ್ಮವಂತ, ಮಿಕ್ಕೆಲ್ಲ ಅಂತೂ ಅಧರ್ಮವಂತ. ಎಷ್ಟು ಅಂದವಿದೆ, ಎಷ್ಟು ಚಂದವಿದೆ. ಆ ಮನೆ ಚಂದ, ಇದು ಚಂದ, ಈ ವಾಚ್ ಚಂದ, ಈ ಕಾರ್ ಚಂದ. ಅಂದವಾಗಿದ್ದೆಲ್ಲ ನನಗಿರ್ಬೇಕು. ಹೇಗಾದರೂ ಸರಿ ಬದುಕಬೇಕು, ಹೆಂಗಾದರೂ ಸರಿ ಬದುಕಬೇಕು. ಈ ರೀತಿಯ ಭಾವೋದ್ವೇಗಗಳಿಗೆ ಒಳಗಾಗಿ ಬಿಟ್ಟಿದ್ದಾನೆ. ಆದರೆ ನಿಮ್ಮಲ್ಲಿ ಅಂಥದ್ದೊಂದು ಭಾವ ಕಡಿಮೆ. ಮೋಸ ಮಾಡೋದು, ಕಿತ್ಕೊಳ್ಳೋದು, ಸುಳ್ಳು ಹೇಳೋದು, ನನಗೊಬ್ಬನೇ ಬದುಕೋದು, ನನ್ನಿಂದಲೇ ಬದುಕು ಅನ್ನತಕ್ಕಂಥದ್ದು ಖಂಡಿತ ಈ ಸಂಖ್ಯೆಗಳ ಪರಿಭ್ರಮಣದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ದೈವ ಇಟ್ಟಿರುವ ಒಂದು ಬಹುದೊಡ್ಡ ವರ. ಬಾರ್ನ್ ಫಾರ್ ದಟ್ ಗಿಫ್ಟ್. ಯು ಆರ್ ಎ ಗಿಫ್ಟೆಡ್ ಪರ್ಸನ್. ಅದಿದೆ. ಬಟ್ ಸಮಸ್ಯೆ ಅದೇ, ನಿಮ್ಮ ಈ ಒಂದು ಅತಿ ಒಳ್ಳೆತನವೇ ನಿಮಗೆ ಬರೆ ಹಾಕಿಸ್ಬಿಡುತ್ತೆ. ಹೇಳಿದ್ರು ಕೇಳೋದಿಲ್ಲ. ಇಲ್ಲವಿಲ್ಲ ಆಮೇಲೆ ಒದ್ದಾಡೋದು, ಕಣ್ಣಲ್ಲಿ ನೀರು ಹಾಕ್ಕೊಳ್ಳೋದು, ಮನೋದ್ವೇಗಕ್ಕೆ ಒಳಗಾಗತಕ್ಕಂಥ ಪ್ರಭಾವ. ಮೊನ್ನೆ ಕೂಡ ಒಂದು ಜಾತಕ, ಗುರುಗಳೇ ಹಿಂಗೆ ಇಷ್ಟಪಟ್ಬಿಟ್ಟಿದೆ ಆ ಮಗು.
ಗುರು ವಕ್ರನಮ್ಮ, ಅವಳು ಇಷ್ಟಪಟ್ಟಿದ್ದೆ ಕೊಟ್ಬಿಡಿ. ನೀವ್ಯಾಕೆ ಮೂಗ್ ತೂರಿಸ್ಲಿಕ್ಕೆ ಹೋಗ್ತೀರಿ? ವಕ್ರ ಅಂದ ಮೇಲೆ ಅದು ವಕ್ರ ಆಗ್ಬೇಕು. ವಕ್ರವಾದ ಹುಡುಗ, ವಕ್ರವಾದ ಜ್ಞಾನ, ವಕ್ರವಾದ ಬದುಕು, ವಕ್ರವಾದ ಜೀವನ ಅಲ್ಲಾಗ್ಬೇಕು. ನೀವ್ಯಾಕೆ ಅದ್ರಲ್ಲಿ ಮೂಗ್ ತೂರಿಸ್ತೀರಿ? ಬಿಡಿ. ಏನು ನೋಡಮ್ಮ, ಒಳ್ಳೇದು ಕೆಟ್ಟದ್ದು ಚಿಕ್ಕ ಮಗು ಏನಲ್ಲ. ಇಟ್ಸ್ ಯುವರ್ ಚಾಯ್ಸ್. ಯು ಪಿಕ್ ಇಟ್ ಅಪ್, ಯು ಟೇಕ್ ಇಟ್ ಅಪ್ ಅನ್ನತಕ್ಕಂಥದ್ದು ಮಾಡಿ ಆಕೆಗೆ ಫೀಡ್ ಮಾಡ್ತಕ್ಕಂಥದ್ದು. ಈ ಸಂಖ್ಯೆಯ ಪ್ರಭಾವವೇ. ಸ್ವಲ್ಪ ಹಠವಾದಿಗಳು ನೋಡೋಕೆ ನೀವು ಸೈಲೆಂಟೇ, ಎಷ್ಟು ಸೈಲೆಂಟೋ ಅಷ್ಟು ವೈಲೆಂಟು ನೀವು. ರಾಮಚಂದ್ರ ವೈಲೆಂಟ್ ಅಂದ್ರೆ ಇನ್ನೊಬ್ಬನ ಹೊಡಿತೀರಿ ಬಡಿತೀರಿ ಅಂತಲ್ಲ, ನಿಮ್ಮ ಸಿದ್ಧಾಂತಗಳಿಗೆ ನೀವು ಜೋತು ಬೀಳತಕ್ಕಂಥದ್ದು ಜಾಸ್ತಿ. ಒಂದ್ಸಲಿ ನೀವು ನಂಬಿಬಿಟ್ರೆ ಮುಗಿದೋಯ್ತು. ಭಾರೀ ಕಷ್ಟ. ಅದು ನಂದೇ, ಅದು ನಮ್ಮವರೇ, ಅದು ಏನ್ ಹೇಳಿದ್ರು ಕೇಳಲ್ಲ, ಯಾವುದೇ ಕಾರಣಕ್ಕೂ ನೀವು ಕೇಳಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ಪೇನ್ ನಿಮ್ಮದಾಗ್ತಕ್ಕಂಥದ್ದು. ಅದು ಸಂಖ್ಯೆ 2. 2ನೇ ಸಂಖ್ಯೆಯಲ್ಲಿ ಹುಟ್ಟಿದಿರಿ. 11, 20, 29ನೇ ತಾರೀಕಿನಲ್ಲಿ ಹುಟ್ಟಿದಿರಿ ಅಂದ್ರೆ ನೀವು ಹೀಗೆ. ನಿಮ್ಮ ಮುಗ್ಧತೆಯೇ, ನಿಮ್ಮ ತೀರಾ ಒಳ್ಳೆತನವೇ ಎಲ್ಲರಿಗೂ ಅಮ್ಮನಾಗುವ ಅಮ್ಮನಂತ ಹೃದಯ. ಅಮ್ಮ ನೋಡಿ, ಜಗತ್ತಿನಲ್ಲಿ ಅಮ್ಮ ಈ ಕಣ್ಣಿಗೆ ಸುಣ್ಣ, ಈ ಕಣ್ಣಿಗೆ ಬೆಣ್ಣೆ, ಅದು ಅಪರೂಪ ಎಲ್ಲೋ. ಅದರಲ್ಲೂ ಮನೆಯಲ್ಲಿ ದೊಡ್ಡ ಮಗ ಇದ್ದಾನೆ ಅಂತ ಇಟ್ಕೊಳ್ಳಿ, ಒಬ್ಬ ಪೆದ್ದ ಮಗ ಇದ್ದಾನೆ ಅಂತ ಇಟ್ಕೊಳ್ಳಿ, ಮುದ್ದು, ಅವನನ್ನೇ ತುಂಬಾ ಮುದ್ದು ಮಾಡೋದು ಎಲ್ಲಾದ್ರೂ ಕೇಳಿದೀರಾ? ಯಾರಾದ್ರೂ ದಡ್ಡ ಪೆದ್ದ ಯೋಗ್ಯತೆ ಇಲ್ಲ ಅಂದ್ರೆ ಬೈತಾ ಇರ್ತಾರೆ. ಅಂತವನ್ ಎತ್ಬಿಟ್ಟಿದೀಯಾ, ನೋಡು ಅಪ್ರಯೋಜಕ, ಹಾಗೆ ಹೀಗೆ ಅಂತ. ಖಂಡಿತ ನೀವು ಗಮನಿಸಿ ನೋಡಿ, ಯಾವ ಮಗ ಸ್ವಲ್ಪ ಮೂರ್ಖ ಇರ್ತಾನೋ, ಪೆದ್ದ ಇರ್ತಾನೋ, ದಡ್ಡ ಇರ್ತಾನೋ, ಅವನನ್ನು ಅಪ್ಕೊಳ್ಳೋದು ತಾಯಿ ಮಾತ್ರನೇ. ಅದನ್ನು ಅನುಭವಿಸಿದಾನೆ. ನಾನೊಬ್ಬ ಅಪ್ರಯೋಜಕನೇ, ನೀವು ನಂಬಲ್ಲ, ಮೂರ್ಖನೇ, ಪೆದ್ಗುಂಡಾನೆ, ಸತ್ಯವಾಗ್ಲೂ ಹೇಳ್ತಾನೆ. ಅಮ್ಮ ಅದಕ್ಕೆ ಅವನ್ಗೇನು ಹೇಳ್ಬೇಡಿ ಅನ್ನೋದು, ತಲೆ ಕೆಡಿಸ್ಬೇಡಿ ಅನ್ನೋದು. ತುಂಬಾ ನೊಂದುಕೊಂಡಾಗ ಹಿಂಗ್ ಬಂದು ಹಿಂಗ್ ಕುತ್ಕೊಬಿಡ್ತಿದ್ದೆ. ಅದು ಎಷ್ಟು ಚೆನ್ನಾಗಿ ತಲೆಗೆ ಎಣ್ಣೆ ಹಾಕಿ ಹಿಂಗ್ ಒರೆಸ್ತಾ, ಲೋಕದಲ್ಲಿ ಹಿಂಗಿರ್ತಾರೆ ಮಗ, ನೀನು ನಂಬೋದೇ ಆಯ್ತು ಕಣೋ, ನಾನು ಎಷ್ಟು ಸಲ ಹೇಳ್ತೀನಿ ಕಣೋ, ಹಿಂಗೇನು ಆಗಲ್ಲ ಬಿಡು, ನೀನ್ ಮತ್ತೆ ಎದ್ದೋಳ್ತೆ. ಪ್ರತಿ ಬಾರಿ ಸೋತಾಗಲು ಅಲ್ಲೊಂದು ಪರೀಕ್ಷೆ. ಬೇರೆಯವ್ರಿಗೆ ಅದು ಸೋಲು, ನನಗದೊಂದು ದೊಡ್ಡ ಅಗಾಧವಾದಂತ ಒಂದು ರೀತಿಯ ನೋವು. ಅದನ್ನ ತಗೊಂಡ್ ಬಂದಾಗೆಲ್ಲ ಅಮ್ಮ ಅಪ್ಕೊಳ್ಳೋದು, ಬಿಡ, ಇಲ್ಲೇ ದುಡಿದ್ವಿ, ಇಲ್ಲೇ ಕಳೆದ್ವಿ, ನೀನೇನು ಶೋಕಿ ಮಾಡಿ ಕಳೆದಿಯಾ? ಇಲ್ಲ, ಇನ್ನೇನಾದ್ರು ಗುಜ್ರಿ ಶೋಕಿ ಮಾಡಿದೆ, ಬೆಟ್ಟಿಂಗ್ ಆಡದೆ, ಜೂಜ್ ಆಡದೆ, ಸಟ್ಟ ಆಡದೆ, ಬಾಜಿ ಆಡದೆ, ಕ್ಲಬ್ಗೆ ಹೋದೆ, ಪಬ್ಗೆ ಹೋದೆ, ಅವೆಲ್ಲ ಏನೂ ಇಲ್ಲ ಬಿಡ. 4 ಜನಕ್ಕೆ ಅನ್ನ ಇಡಬೇಕು ಅಂತ ಹೋದೆ, ಆಯ್ತು, ಇಲ್ಲೇ ದುಡ್ದೆ, ಭಗವಂತ ಕೊಟ್ಟ, ಇದಾಯ್ತು ಬಿಡು, ಯಾಕೆ ಕೊರಗ್ತೀಯ? ಅವ್ರೀಗಂದ್ರು ಇವ್ರೀಗಂದ್ರು ಅನ್ನತಕ್ಕಂಥದ್ದು ನಿನಗೆ ಬರೋಲ್ಲ. ಬೇಡ ಅಂದ್ರು ನೀನೆಲ್ಲೋ ಕೇಳ್ತೀಯಾ? ನೀನೆಲ್ಲೋ ಕೇಳಿದ್ಯಾ ಅಂತ. ದಡ್ಡ ನೀನು. ಈ ಲೋಕವನ್ನು ನೀನು ಅರ್ಥನೇ ಮಾಡ್ಕೊಂಡು ನೋಡು. ಅವ್ನು ನೋಡು ನಮ್ಮಣ್ಣನನ್ನ, ನನ್ನ ತಮ್ಮನನ್ನ ತೋರಿಸ್ಬಿಟ್ಟವಳು ಅವರು. ನೋಡು ಸಿಕ್ಕಾಕೋತಾರ ಅವರು, ಇನ್ನು ಅವರೇ ನಿನ್ನ ಸಿಕ್ಕಾಕ್ಸ್ಕೊಬಿಡ್ತಾರೆ ಅಂತ. ಖಂಡಿತ ಭಾರಿ ಬುದ್ಧಿವಂತರು. ಅವ್ರನ್ನ ಸಮಾಧಾನ ಮಾಡೋ ಪ್ರಯತ್ನನೇ ಇರಲಿಲ್ಲ ಅಲ್ಲಿ. ಒಂದು ತಾಯಿಗಿರುವಂತ ಪರಿಪೂರ್ಣ ಗುಣ ಈ ಸಂಖ್ಯೆ 2 ಹುಟ್ಟಿದವ್ರಿಗೆ ಇರುತ್ತೆ. 2, 11, 20, 29. ಹೌದು ಅಲ್ವೋ ಹೇಳಿ, ನಿಮ್ ಕಣ್ಣೀರು ಯಾರೂ ನೋಡಿಲ್ಲ, ಅಷ್ಟತ್ತಿರ್ತೀರಿ. ನಿಮ್ಮ ಒಳ್ಳೆತನವೇ ದುರುಪಯೋಗ. ಈ ಲೋಕಕ್ಕೆ ನಿಜ ಹೇಳ್ತೇನೆ, ನೀವು ವ್ಯವಹಾರ ಮಾಡುವುದು ಒಳ್ಳೆಯದಲ್ಲ. ಮಾಡಿದ್ರು ಒಂದೊಳ್ಳೆ ಎಕ್ಸ್ಪರ್ಟ್ಗಳನ್ನ ಇಟ್ಕೊಳ್ಳಿ. ಎಕ್ಸ್ಪರ್ಟ್ಸ್ ಪಕ್ಕದಲ್ಲಿ ವೈದಿಕರು, ಅನುಭವಸ್ಥರು, ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು, ಲಾಯರು, ಚಾರ್ಟರ್ಡ್ ಅಕೌಂಟೆಂಟ್ಸು, ಇಂಥವ್ರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಏನ್ ಮಾಡ್ಬೇಕಂದ್ರೂ ಸ್ವಲ್ಪ ನಿಧಾನ ಮಾಡಿ. ನಿಮ್ಮ ಮುಗ್ಧತೆ ಎಲ್ಲರೂ ದುರುಪಯೋಗ ಪಡಿಸ್ಕೊಳ್ಳೋದೆ, ನಿಮ್ಮ ಮನೆಯವ್ರ ಸಮೇತ, ನಿಮ್ಮ ಕುಟುಂಬದವ್ರ ಸಮೇತ, ನಿಮ್ಮ ಆತ್ಮೀಯರ ಸಮೇತ ಏನೋ ಮಾತುಗಳು ಹೇಳಿ 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 ಗುಬ್ಚಾಕೋಬಿಡ್ತಾರೆ. ಬಲೆ ಹಾಕೇ ಬಿಡೋದು. ನೀವು ಸಿಕ್ಕಾಕೋಬಿಟ್ಟು ಗುರುಗಳೇ ಹಿಂಗಾಯ್ತು ಹಂಗಾಯ್ತು ಅಂತ ಕಣ್ಣೀರು ಹಾಕ್ತಕ್ಕಂಥದ್ದು. ನಿಮ್ಮ ಮುಗ್ಧತೆಯೇ ನಿಮಗೆ ಅದು ಶಾಪವಾಗಿ ನಿಂತ್ಕೊಳ್ಳುತ್ತೆ. ಹೌದೋ ಅಲ್ವೋ ಕಾಯ್ತಾ ಇರ್ತಾನೆ. ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ ಹೌದು ಗುರುಗಳೇ ಅನ್ನತಕ್ಕಂಥದ್ದು. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ ಮೇಷರಾಶಿ.
ಇವತ್ತು ಚಂದ್ರ ಶನಿಸಾರದಲ್ಲಿ ವೃಶ್ಚಿಕದಲ್ಲಿ ಕುಳಿತಿದ್ದಾನೆ. ಆ ಶನಿ ನಿಮಗೆ 12ನೇ ಮನೆಯಲ್ಲಿ ಕುಳಿತಿದ್ದಾನೆ, ಮೀನದಲ್ಲಿ ಸ್ವಯಂ ನಕ್ಷತ್ರದಲ್ಲಿ ಕುಳಿತಿದ್ದಾನೆ. ಶನಿಸಾರದಲ್ಲೇ ಇದ್ದಾನೆ. ಸೊ ಅಲ್ಲಿ ಬೇರೆ ಸೂರ್ಯ ಕುಳಿತಿದ್ದಾನೆ, ಕುಜ ಕುಳಿತಿದ್ದಾನೆ, ರಾಶಿಯಾಧಿಪತಿ ಕೂಡ. ಒಂಥರ ಏನೋ ಒಳಗಡೆ ಕೊತ ಕುದಿತಿರ್ತಕ್ಕಂಥ ಜ್ವಾಲಾಮುಖಿ ಲಾವಾರಸ ಯಾವಾಗ ಬ್ಲಾಸ್ಟ್ ಆಗಿ ಹೊರಗಡೆ ಬರುತ್ತೋ ಗೊತ್ತಿಲ್ಲ, ಅಂಥದರ ಒಂದು ಪ್ರಭಾವ. ವೆರಿ ಕೇರ್ಫುಲ್, ದುಡುಕಬೇಡಿ, ಇಷ್ಟೇ ಹೇಳಬಲ್ಲೆ. ಯಾಕೆಂದ್ರೆ ಕುಜ ಬಂದು ನಿಮ್ಮ ಧೈರ್ಯ ಸ್ಥಾನವನ್ನ ನೋಡಿ ಹೊಡಿತಾನೆ. ಶನಿ ಬೇರೆ ಜೊತೆಲಿ ಸೇರ್ಕೊಂಡಿರೋದ್ರಿಂದ ನಿಮ್ಮ ಬುದ್ಧಿಸ್ಥಾನ, ಜ್ಞಾನಸ್ಥಾನ ಅನ್ನತಕ್ಕಂಥ ಒಂದು ಪ್ರಭಾವ. ಜಾಗ್ರತೆ. ದೂರದ ಪ್ರಯಾಣ, ಅದರಲ್ಲೂ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಕೆಲಸಗಳಲ್ಲಿ ಇದ್ದೀರಾ, ಮೆಷಿನರಿ, ದೊಡ್ಡ ದೊಡ್ಡ ಗೋಡೌನ್ಗಳು, ತುಂಬಾ ಹೈ ರೈಸ್ ಬಿಲ್ಡಿಂಗ್ಗಳು, ಕನ್ಸ್ಟ್ರಕ್ಷನ್ನು, ತುಂಬಾ ಎಚ್ಚರಿಕೆ. ರೈತರಿಗೆ ಹಾವುಗಳ ಕಾಟ ಆಗ್ಬೋದು, ಅಕಾಲಿಕ ಮಳೆ ಕಾಟ ಆಗ್ತಕ್ಕಂಥದ್ದಾಗುತ್ತೆ. ಈ ಬಾರಿಯ ಮಾವು ಫಸಲು ದೊಡ್ಡ ಹೊಡೆತ, ಒಂದು 50%. ಈ ಪಾರ್ಟಿ ಮಳೆ, ಅಕಾಲಿಕ ಮಳೆ ಹೊಡೆದ್ರೆ ಈ ಏಪ್ರಿಲ್ ಮೇಗೆಲ್ಲ ಒಳ್ಳೆ ಹಣ್ಣು ಬಿಡೋ ಕಾಲ. ಹೂವೆಲ್ಲ ಬಿದ್ದು ಐತೆ, ಅರ್ಧಕ್ಕರ್ಧ. ಮಾವು ಚೆನ್ನಾಗಿ ತಿನ್ಬೇಕು ಅಂದವ್ರ ಗತಿ ಗೋವಿಂದ. ಮಾವನ್ನ ನೆಚ್ಕೊಂಡು ಪಾಪ ಬೆಳೆಸಿರೋ ರೈತರ ಕತೆ ಎದ್ದಿದ್ದು ಗೋವಿಂದ. ಜಾಗ್ರತೆ. ವೃಷಭ ರಾಶಿ. ಚಂದ್ರ 7ನೇ ಮನೆ, ಶನಿಸಾರ. ಶನಿ 11ನೇ ಮನೆ. ಆಯುಧಾಗಾರಗಳು, ಆಯುಧಗಳು, ಮೆಷಿನರಿ, ಆಟೋಮೊಬೈಲ್, ಟ್ರಾವೆಲ್ಸು, ವೆಹಿಕಲ್ಸು, ಹೈನುಗಾರಿಕೆ, ಕಟಾವು, ಮಾಂಸೋತ್ಪನ್ನ, ಇಂತಹ ಒಂದು ವೃತ್ತಿ ಉದ್ಯೋಗ. ಪರಿಶ್ರಮವಿದ್ದರೂ ಅನುಕೂಲ. ಆಲ್ರೆಡಿ ನೋಡಿ, ಸಿಮೆಂಟ್ ಬೆಲೆ ಎಷ್ಟು 50 ರೂಪಾಯಿ ಹತ್ತಿಸ್ಬಿಟ್ಟಿದ್ದಾರೆ. ಬ್ಯಾಗ್ಗೆ 50, ಎಲ್ಲ ಹಚ್ಚೋದೆ. ನಾನು ಹೇಳಿದ್ದೆ ಅಯ್ಯಜಪ್ಪ ಅನ್ಸ್ಬಿಡುತ್ತೆ ಅಂತ. ಕ್ಯೂ ನಿಂತ್ಕೊಂಡಿದ್ದಾರೆ ಅಲ್ಲಿ ಗ್ಯಾಸ್ಗೆ. ತಮಾಷೆ ಹೇಳ್ಬೇಕು ಅಂದ್ರೆ ನಮ್ಮ MLA ಸಾಹೇಬರುಗಳು IPL ಟಿಕೆಟ್ ಕ್ಯೂ ನಿಂತವ್ರೆ. ಜನಸಾಮಾನ್ಯಲ್ಲಿ ಗ್ಯಾಸ್ ಇಲ್ಲ, ಪೆಟ್ರೋಲ್ ಇಲ್ಲ, ನಮ್ಮನ್ನು ಕೇಳೋರಿಲ್ಲ ಅಂತ ಒದ್ದಾಡುತ್ತಿದ್ದರೆ ನೋಡೋಣ, ಇವ್ರು ಯಾರಾದ್ರೂ ನಮ್ಮ 6 ತಿಂಗಳು ಸಂಬಳ, ನಮ್ಮ 6 ತಿಂಗಳು ಖರ್ಚು, ಇದನ್ನೆಲ್ಲ ಬಿಟ್ಕೊಡ್ತೀವಿ. ಇವೆಲ್ಲ ಇಲ್ಲ, ನೀವು ಆದ್ರೂ ಪೆದ್ದುಗುಂಡುಗಳು. ನೋಡಿ, ಒಂದು ತಪ್ಪು ತಿಳ್ಕೋಬೇಡಿ. ಒಬ್ಬ ವ್ಯಕ್ತಿ ಏನಾದ್ರೂ ಸರಿಯಾದ ಅಭಿವೃದ್ಧಿ ಮಾಡಿದ್ರೆ ನೀನ್ ಬರ್ಲೇಬೇಡದು ಎಲೆಕ್ಷನ್ಗೆ. ನೀನ್ ಕೂತು ಜಾಗದಲ್ಲೇ ಗೆಲ್ಲಬಲ್ಲೆ. ಬೇಜಾರ ಮಾಡ್ಕೋಬೇಡಿ. 30-35 ವರ್ಷದಿಂದ ಒಂದು ಪರಿವಾರದ ಒಂದು ಜಿಲ್ಲೆ ಅದು, ಹೌದಲ್ವಾ? ಅಜ್ಜ, ಮಗ, ಈಗ ಮೊಮ್ಮಗ, ಈಗ ಮರಿಮೊಮ್ಮಗ ಬಂದು ಎಲೆಕ್ಷನ್ಗೆ ವೋಟ್ ಕೇಳ್ತಿದ್ದಾರೆ. ಕೇಳದೆ ಬೇಕಿಲ್ಲ. ನಮ್ಮೂರ್ಗೆ ಏನ್ ಬೇಕು, ಎಷ್ಟು ಲಕ್ಷ ಜನಕ್ಕೆ ಕೆಲಸ ಕೊಡಿಸಿದ್ದಾರೆ. ಫ್ಯಾಕ್ಟ್ರಿಗಳು, ಇನ್ನೊಂದು ರೋಡ್ಗಳು, ಲೈಬ್ರರಿಗಳು, ಸ್ಕೂಲ್ಗಳು, ಫ್ರೀ ಎಜುಕೇಶನ್ನು, ಈ ತರದೆಲ್ಲ ಮಾಡ್ಕೊಟ್ಟಿದ್ದಾರೆ. ಅವ್ರೇನ್ ಬರೋದು, ನೀವು ಕೂತ್ಕೊಳ್ಳಿ ಗುರುಗಳೇ, ನೀವು ಬಂದು ನಮ್ಮ ಹತ್ರ ವೋಟ್ ಕೇಳೋದಾ ಅನ್ನಬೇಕು. ಇಲ್ಲ, ಇವರೆಲ್ಲ ಹೋಗಿ ಲೈನ್ ಆಗಿ ನಿಂತ್ಕೊಂಡು IPL ಟಿಕೆಟ್ಗೆ ನಿಂತಿದ್ದಾರೆ. ನಮಗೆ ಬುದ್ಧಿ ಇಲ್ಲ. ಇಂಥವನ್ನ ನೆಚ್ಕೊಂಡು ನಾವು ವೋಟ್ ಹಾಕ್ತಿರ್ತಕ್ಕಂಥದ್ದು. ಯೋಚನೆ ಮಾಡಿ ನೋಡಿ, ನನ್ನ ಮಾತು ನಿಮ್ಗೆ ಘಾಸಿ ಆಗ್ಬೋದು. ಇವತ್ತು ಆ ತರದ ಒಂದು ಪ್ರಭಾವ. ಸ್ವಲ್ಪ ಜಾಗ್ರತೆ. ನೆಚ್ಕೊಂಡು ಇಡ್ತಿರ್ತಕ್ಕಂಥದ್ದು. ಮಿಥುನ ರಾಶಿ. ಫ್ಯಾಂಟಾಸ್ಟಿಕ್ ಡೇ. ಸರ್ವಿಸ್ ಓರಿಯೆಂಟೆಡ್. ಶನಿ ಕುಜ ಅಂತ ಹೇಳಿದ್ದೆ. ಟೆಕ್ನಿಕಲ್, ರಿಪೇರ್, ಸಿವಿಲ್ ವರ್ಕ್ಸು, ಆರ್ಕಿಟೆಕ್ಚರ್ ವರ್ಕ್ಸು, ಕೆಮಿಕಲ್ ಇಂಜಿನಿಯರು, ಮೆಕ್ಯಾನಿಕಲ್ ಇಂಜಿನಿಯರು, ಆಟೋಮೊಬೈಲ್ ಇಂಜಿನಿಯರು, ಈ ತರದ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ, ಕಾರ್ಯ ಅದ್ಭುತವಾಗಿ ನಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ಪಂಚಮ ಶನಿ ಅಂತಾನೆ ಹೇಳ್ತೇವೆ. ರಾಶಿಯಾಧಿಪತಿ ಚಂದ್ರ ಪಂಚಮದಲ್ಲಿದ್ದಾನೆ. ಇದು ಹೆಂಗೆ ಅಂತ ಹೇಳ್ದ ಅಂದ್ರೆ, ಒಂದು ಗರ್ಭಿಣಿ ಸ್ತ್ರೀ ತುಂಬಾ ಸಂಕಟ ಅಂತೆ, ಒದ್ದಾಡಿ ಮಗು ಹೆತ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದಂತೆ, ಸ್ವಾಮಿ ಇದು ಏನ್ ಅನ್ಯಾಯ ಸ್ವಾಮಿ, ನಮಗೆ ಇಬ್ರು ಇದೀವಲ್ಲ, ಗಂಡ ಹೆಂಡತಿ, ಈ ಮಗು ಬರ್ಲಿಕ್ಕೆ ಇಬ್ರು ಕಾರಣ,
ನಮಗ್ ಮಾತ್ರ ನೋವು ಕೊಟ್ಟಿದ್ಯಲ್ಲ ಸ್ವಾಮಿ, ಇದು ನ್ಯಾಯನ ಅಂತ. ಅದಕ್ಕೆ ಭಗವಂತ ಹೇಳದ್ನಂತೆ, ನೋಡು ತಾಯಿ, ಜೀವನದಲ್ಲಿ ಒಮ್ಮೆ ಮಾತ್ರ, ಒಂದು ದಿನ ಮಾತ್ರ ನಿನಗ್ ನೋವು, ಒಮ್ಮೆ ಮಾತ್ರ ಒಂದು ದಿನ. ಇವತ್ತಿನ ಜನರೇಷನ್ ಒಂದ್ ಮಗು ಮಾಡ್ಕೊಂಡ್ರೆ ಹೆಚ್ಚು. ಒಂದು ದಿನ ನೋವು, ಎತ್ತ ಮೇಲೆ ಜೀವನ್ ಪರ್ಯಂತ ನಿನ್ಗೋಸ್ಕರ, ನಿನ್ನ ಮಗುಗೋಸ್ಕರ ನಿಮ್ ಖರ್ಚು, ನೀವು ತಿನ್ನೋದು, ಮಲಗೋದು, ಓಡಾಡೋದು, ಸುತ್ತಾಡೋದು, ಎಲ್ಲದಕ್ಕೂ ಅವನು ವೇದನೆ ಪಟ್ಟುಕೊಂಡೇ ಓಡಬೇಕು, ಬೈಸ್ಕೊಂಡು, ಊಗಿಸ್ಕೊಂಡು, ತೆಗಳಿಸ್ಕೊಂಡು. ಯೋಚನೆ ಮಾಡಿ ನೋಡಿ, ಯಾವುದಾದರೂ ಗಂಡಸು, 99% ಗಂಡಸರು ಅವ್ರಿಗೋಸ್ಕರ ಚೆನ್ನಾಗಿರಬೇಕು ಅಂತ ಅಂದುಕೊಂಡು ಬಿಟ್ಟರೆ ಈ ಲೋಕ ನಡೆಯುತ್ತಾ ಅಂತ ಯೋಚನೆ ಮಾಡಿ ನೋಡಿ. 99% ಇದ್ದಾರೆ ಮೂರ್ಖರು, ನಮ್ಮ ಭಾವಂದರಂತವ್ರು. ಅಂತ ಪಾಖಂಡಿ ವ್ಯಕ್ತಿಗಳನ್ನ ನನ್ನ ಜನ್ಮದಲ್ಲಿ ನಾನೆಲ್ಲೂ ನೋಡಿಲ್ಲ. ಇದ್ದಾರೆ, ಎಲ್ಲರ ಮನೆಯಲ್ಲೂ ಇಂಥವ್ರು ಇದ್ದಾರೆ. ನಾನ್ ನೋಡಿದ್ ನನಗೆ ದೊಡ್ಡದಾಗಿ ಕಾಣಿಸುತ್ತೆ. ಹೆಂಡತಿ ಮಕ್ಕಳು ಜವಾಬ್ದಾರಿ ತೆಗೆದುಕೊಳ್ಳದೆ ಅವ್ರು ಒಳ್ಳೇದು ಕೆಟ್ಟದ್ದು ತರೋದು ಮಾಡೋದು, ಅದು ಗಂಡಸಾಗಿ ಹುಟ್ಟದ ಮೇಲೆ ಅವನ ಜೀವನ ಪರ್ಯಂತ ಪ್ರಸವ ವೇದನೆಯೇ, ನಿತ್ಯ ಪ್ರಸವ ವೇದನೆಯೇ ಅವನಿಗೆ. ಗಮನಿಸ್ ನೋಡಿ, ದೇವ್ರು ಹೇಳೋದು, ನಿನಗಾದ್ರೂ ಒಂದು ದಿನಮ್ಮ, ನಿನಗ ಅದನ್ನು ತೆಗೆದು ಸಮ ಹಂಚ್ಕೊ ಅಂತ ಹೇಳ್ದಾಗ ನೀನ್ ತಟ್ಕೊಳಲ್ಲ. ಅದಕ್ಕೆ ಒಂದು ಬಾರಿಯೋ 2 ಬಾರಿಯೋ ಒಂದಿನಕ್ಕೆ ಕೊಟ್ಟಿದ್ದೇನೆ ಅಷ್ಟೇ ಜೀವನದಲ್ಲಿ. ಆದ್ರೆ ಗಂಡಸಿಗೆ ನಿತ್ಯ ಪ್ರಸವ ವೇದನೆ, ಅಷ್ಟು ನೋವು, ಅಷ್ಟು ಭಾರ. ಇವತ್ತು ಕರ್ಕಾಟಕ ರಾಶಿ ಆ ರೀತಿ ಇರುತ್ತೆ. ಎಲ್ಲ ಭಾರ ಹೊತ್ಕೋತೀರಿ, ಓಡ್ತೀರಿ, ಹೇಳ್ತೀರಿ, ಎಲ್ಲೋ ದಣದಂತ ಭಾವ. ಬಿಡಿ, ವಿಷ್ಣು ಆರಾಧನೆ ಮಾಡಿ. ಪಂಚಮ ಶನಿ ಇದ್ದಾಗ ವಿಷ್ಣು ಆರಾಧನೆ, ಗಣಪತಿ ಆರಾಧನೆ, ದುರ್ಗಾ ಆರಾಧನೆ, ಅಲ್ಲೊಂದು ಸಮಾಧಾನ. ದೊಡ್ಡ ಕೆಲಸ, ದೊಡ್ಡ ರಿಸ್ಕು ಬೇಡ, ಊಟ ಬಟ್ಟೆಗೆ ಕೊರತೆ ಇಲ್ಲ. ಸಿಂಹ ರಾಶಿಗೆ ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ ಎರಡೂ ಇದೆ. ಇದೆಲ್ಲಿಂದ ಗುರುಗಳು? 2 ಶನಿಗಳು. ಚಂದ್ರ 4ನೇ ಮನೆಯಲ್ಲಿದ್ದಾನೆ, ಶನಿ ಸಾರದಲ್ಲಿ, ಅನುರಾಧ ನಕ್ಷತ್ರದಲ್ಲಿ. ಅರ್ಧಾಷ್ಟಮ ಶನಿಯೇ ಸುಖಕಾರಕ. ಸುಖ ಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕು. ಪ್ರಸವ ವೇದನೆ ಹೆಣ್ಣಿಗೆ ಒಂದು ಬಾರಿ ಅಂದ್ರೆ ಸಿಂಹರಾಶಿಗೆ ಯಾವಾಗ್ಲೂ ಇರುತ್ತೆ. 2.5-3 ವರ್ಷ. ನೆನಪಿಟ್ಟುಕೊಳ್ಳಿ, 2028 ಮೇ ಜೂನ್ ಆಸುಪಾಸಿನವರೆಗೂ ಗುರು ಕನ್ಯಾ ರಾಶಿಗೆ ಬರುವವರೆಗೂ ಎಚ್ಚರಿಕೆ ಎಂದಿರಿ. ಈ 60 ದಿನ ಚೆನ್ನಾಗಿದೆ, ಈ 58-60 ದಿನ ಏನೇನ್ ಮಾಡ್ಕೋಬೇಕು ಅಷ್ಟಲ್ಲಿ ಮುಗಿಸ್ಕೊಳಕ್ ನೋಡಿ. ಅದು ಕೂಡ ನಾನು ಒಪ್ಪಲ್ಲ. ಹತ್ರಕ್ಕೆ ಬರುವಾಗ ಅದ್ರ ಫೋರ್ಸ್ ಜಾಸ್ತಿ, ಎಳ್ಕೊಂಡು ಬಂದು ದೊಡ್ಡದಾಗಿ ಚೆನ್ನಾಗಿದೆ ಅಂತ ದಬ್ಬ ಹಾಕ್ಬಿಡ್ತಾನೆ. ಸೊ ಇವತ್ತು ಎದ್ದು ಒದ್ದೋಡೋದು, ಮಾಡೋದು, ನೋಡೋದು ತರ ಹನುಮಾನ್ ಚಾಲೀಸ, ಹನುಮೋಪಾಸನ, ಸುಂದರಕಾಂಡ ಪಾರಾಯಣ, ದಟ್ ಇಸ್ ಗುಡ್. ಆಳ್ ಮಾಡಿದ ಆಳು, ಮಗನ್ ಮಾಡಿದ ಮಧ್ಯಮ, ತಾನ್ ಮಾಡೋದು ಉತ್ತಮ. ಕೆಲ್ಸಗಾರರನ್ನ ನಂಬಿಕೊಂಡು ಏನಾದ್ರು ಇವತ್ತು ಕೆಲಸ ಕಾರ್ಯ ಅಂತ ಹೋದ್ರಿ ಅಂದ್ರೆ ಇವತ್ತು ಎಳೆದಾಟ ತಪ್ಪಿದ್ದಲ್ಲ. ಕನ್ಯಾ ರಾಶಿ. ಚಂದ್ರ 3ನೇ ಮನೆ, ಶನಿ 7ನೇ ಮನೆ. ಒಂದು ಕಡೆ ತಟ್ಟೆ ತುಂಬ ಸಿಹಿಗಳು, ಇನ್ನೊಂದು ಕಡೆ ಡಯಾಬಿಟಿಸು. ತಟ್ಟೆ ತುಂಬ ಮಾವಿನಕಾಯಿ, ಉಪ್ಪಿನಕಾಯಿ, ವಾವ್. ಅಲ್ಲಿ ನೋಡಿದ್ರೆ BP ಪೀಕ್ಗೆ ಡಮ್ಮು 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 ಅಂತ ಹೊಡಿತಾ ಇದೆ. ಆ ರೀತಿ ಇರುತ್ತೆ ನಿಮ್ಗೆ. ತಿನ್ನಲಾರಿರಿ, ನೋಡ್ಕೊಂಡು ಸುಮ್ಮನಿರಲಾರಿರಿ. ತಿನ್ನಲಾರಿರಿ, ನೋಡ್ಕೊಂಡು ಸುಮ್ಮನಿರಲಾರಿರಿ ಅಂಥದ್ದೊಂದು ಭಾವ. ನೋಡ್ಕೊಂಡು ಮ್ಯಾನೇಜ್ ಮಾಡಿ. ಅದಿರಬೇಕು ಮನುಷ್ಯನಿಗೆ ಒಂದು ಪ್ರಜ್ಞೆ. ಸಿಹಿ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಕೈ ಹಾಕ್ಬಿಡೋದಲ್ಲ. ಕಚ್ಚಿಸ್ಕೋತೀರಿ, ಎಚ್ಚರಿಕೆ. ಮ್ಯಾನೇಜ್ ಮಾಡ್ಕೊಂಡ್ರಿ, ಫ್ಯಾಂಟಾಸ್ಟಿಕ್ ಡೇ, ತೊಂದರೆ ಏನಿಲ್ಲ. ತುಲಾ ರಾಶಿದು ಒಂಥರ ಸ್ವರ್ಗಕ್ಕೆ ಹೋದ್ರೂ ಬಿಡೋದಿಲ್ಲ ಅನ್ನೋ ತರ ಒಂದು ಕತೆ ಇವತ್ತು ನಿಮ್ಮದು. 2ನೇ ಮನೆ ಚಂದ್ರ ಸೂಪರ್, ಆದ್ರೆ ಶನಿ ಸಾರ. ಶನಿ 6ನೇ ಮನೇಲಿ ಇದ್ರು 2ನೇ ಮನೆಯಲ್ಲಿ ಶನಿ ಇದ್ರೆ ಭಾರ ಅಂತ ಹೇಳ್ತಾರೆ. ದಶಮಾಧಿಪತಿ ವೃತ್ತಿ ಸ್ಥಾನದಲ್ಲಿ. ಒಬ್ಬ ಏನಾಯ್ತು ಅಂದ್ರೆ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಕುಟುಂಬದ ಜೊತೆಲಿ ಹೋಗುವಾಗ ಸರಕ್ ಅಂತ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸ್ವರ್ಗದ ಬಾಗ್ಲು. ಇವನು ಖುಷಿ, ನಾನು ಎಲ್ಲಿದ್ದೇನೆ, ಸ್ವರ್ಗದ ಹತ್ರ ಬಂದ್ಬಿಟ್ಟಿದೀಯೋ ಅಂತ. ಸರಿ ಬಿಡಿ ಸ್ವಾಮಿ, ಒಳಗಡೆ ಹೋಗ್ತೀನಿ ಅಂತ. ಇರಾ
ನಾನೊಂದು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಮಾತ್ರ ನಿನ್ನ ಒಳಗಡೆ ಬಿಡ್ತೀನಿ. ಓ ಸರಿ ಸ್ವಾಮಿ ಅಂತ. ನೋಡು, ನಾನೊಂದು ವರ್ಡ್ ಹೇಳ್ತೀನಿ, ಆ ವರ್ಡ್ಗೆ ತಕ್ಕಂತೆ ನೀನ್ ಸ್ಪೆಲ್ಲಿಂಗ್ ಹೇಳ್ಬೇಕು ಅಂತ ಹೇಳಿ ಸ್ವಾಮಿ ಅಂತ. ಲವ್ಗೆ ಸ್ಪೆಲ್ಲಿಂಗ್ ಹೇಳು ಅಂತ ಖುಷಿ ಆಗ್ಬಿಡ್ತು. LOVE ಅಂದ. ಸ್ವರ್ಗ ಪ್ರಾಪ್ತಿ ಕೊಂಡ ನಡಿಯೋ, ಇನ್ನ ಕರ್ಕೊಂಡು ಹೋಗ್ತೀನಿ ಅನ್ನೋ ಅಷ್ಟರಲ್ಲಿ ಅರ್ಜೆಂಟಾಗಿ ಆ ಬಾಗ್ಲತ್ರ ನಿಂತಿರ್ತಕ್ಕಂಥ ದೇವದೂತನಿಗೆ, ಸ್ವರ್ಗದೂತನಿಗೆ ಏನೋ ಅರ್ಜೆಂಟ್ ಕೆಲಸ ಬಂತು. ಇಲ್ಲಿ ನಿಂತ್ಕೊಂಡು ನೋಡ್ತೀರಿ, ಯಾರು ಬರ್ತಿರ್ತಾರೆ, ನಾನು ಕೇಳಿದ ಪ್ರಶ್ನೆಯನ್ನೇ ಕೇಳು, ಸ್ಪೆಲ್ಲಿಂಗ್ ಹೇಳ್ಬೇಕು. ಅವರು ಸ್ಪೆಲ್ಲಿಂಗ್ ಕರೆಕ್ಟಾಗಿ ಹೇಳಿದ್ರೆ ಒಳಗಡೆ ಬಿಡು, ಇಲ್ಲ ನರಕದ ಬಾಗ್ಲ ಅಲ್ಲಿದೆ ಅಲ್ಲಿ ಕಳಿಸ್ಬಿಡು. ಸರಿ ಸ್ವಾಮಿ ಅಂದ. ಅವ್ರು ಹೋಗ್ತಿದ್ದಾಗೆ ನೋಡ್ತಾನೆ, ಡರಕ್ಕಂತ ಎದುರುಗಡೆ ಅವನ ಹೆಂಡತಿ. ಸ್ವರ್ಗಕ್ಕೆ ಬಂದ್ರು ನನ್ನ ಬಿಡ್ಲಿಲ್ವಲ್ವಾ, ಇದೇನೋ ಇದು ಕರ್ಮಂತು, ಇದೇನ್ರಿ ಇದು ಅಂತ. ಪ್ರಾಣ ಬಿಟ್ಬಿಟ್ಟಿದ್ದೀವಿ ಈ ಕಡೆ, ಗಾಡಿಲಿ ಬರ್ತಾ ಆಕ್ಸಿಡೆಂಟ್ ಆಯ್ತಲ್ಲ, ನಾನು ಫಸ್ಟ್ ಬಂದ್ಬಿಟ್ಟಿದ್ದೀನಿ, ನಾನು ಹೋಗ್ಬೇಕಾದ್ರೆ ದೇವದೂತರು ಇಂಥದ್ದೊಂದು ಕೆಲಸ ಇಟ್ಬಿಟ್ಟಿದ್ದಾರೆ. ಹೌದಾ, ಬಿಡಿ ಬಿಡಿ, ನಾನು ಸ್ವರ್ಗಕ್ಕೆ ನಿಮ್ಗೆ ಹೆಂಡ್ತಿ ಅಲ್ವಂತ ಇರಮ್ಮ. ಇವತ್ತು ತುಲಾ ರಾಶಿದ ಆ ಥರ ಸ್ವರ್ಗದ ಬಾಗಿಲಿಗೆ ಬಂದ್ರು. ಇವಾಗ ನೋಡಿ, ಅವ್ನು ಸ್ಪೆಲ್ಲಿಂಗ್ ಕೇಳಬೇಕು. ಸ್ಪೆಲ್ಲಿಂಗ್ ಏನ್ ಕೇಳಬೇಕು? ಲವ್ ಪದದ ಸ್ಪೆಲ್ಲಿಂಗ್ ಕೇಳಬೇಕು. LOVE, ಇಷ್ಟೇ, ಈಸಿ ಆಯ್ತು. ಇವನಿಗೂ ಸ್ವರ್ಗಕ್ಕೆ ಬಂದ್ರು ಇವಳು ಬಿಡ್ತಿಲ್ವಲ್ಲಪ್ಪ, ನೆಮ್ಮದಿಯಾಗಿ ಬದುಕೋಣ ಅಂದ್ರೆ ಅಲ್ಲೂ ಬಂದು ತದಕ್ತಾಳೆ, ರುಬ್ತಾಳೆ ಅನ್ನೋ ತರ ಒಂದು ಕತೆ. ಟಕ್ ಅಂತ ಹೇಳ್ಬಿಟ್ಟು, ನೋಡಮ್ಮ ಇಲ್ಲೊಂದು ಕಂಡೀಷನ್ ಇದೆ, ದೇವದೂತರು ಹೇಳಿದ್ದಾರೆ, ಒಂದು ಪದದ ಪ್ರಶ್ನೆ ಕೇಳ್ತೀವಿ, ಅದಕ್ಕೆ ಸ್ಪೆಲ್ಲಿಂಗಿಗೆ ಉತ್ತರ ಕೊಟ್ರೆ ಕರೆಕ್ಟ್ ಆಗಿ ಒಳಗಡೆ ಬಿಡ್ತೀವಿ ಅಂತ. ಕೇಳ್ರಿ, ಅವಳಿಗೇನು ಖುಷಿ ಅಂದ್ರೆ ಗಂಡ ಒಳ್ಳೆ ಸುಲಭದ್ದೇ ಕೇಳ್ತಾನೆ, ಅವಳಿಗೇನು ಗೊತ್ತು, ಎಲ್ರಿಗೂ ಕೇಳೋದು ಒಂದೇ ಒಂದು ಪ್ರಶ್ನೆ, ಲವ್ ಪದಕ್ಕೆ ಸ್ಪೆಲ್ಲಿಂಗ್ ಹೇಳಿ ಅಂತ. ಇವನು ಏನ್ ಮಾಡ್ತಾನೆ ಗೊತ್ತಾ, ತುಲಾ ರಾಶಿ ಒಂಥರ ಇವತ್ತು ಜೆಕೋಸ್ಲೋಕಿಯಾ ಇದ್ರದ್ದು ಸ್ಪೆಲ್ಲಿಂಗ್ ಹೇಳೊಂದಿದ್ದೆ ನಿಂತ್ಕೋಬಿಟ್ಲು. ಆ ರೀತಿ ಇವತ್ತು ಚಾಣಾಕ್ಷತೆಯಿಂದ ಹೆಜ್ಜೆ ಹಾಕಿ ಪರಿಶ್ರಮನೆ ಪಡ್ತೀನಿ ಅಂದ್ರೆ ಗಾಬರಿ ಪಟ್ರಿ ಅಂದ್ರೆ ಸಿಕ್ಕಾಕೋಗ್ಬಿಡುತ್ತೆ. ನಿಮಗ್ ನರಕ ತೋರಿಸ್ಬಿಡ್ತಾರೆ ಸ್ವರ್ಗದಲ್ಲೂ ಅನ್ನತಕ್ಕಂಥದ್ದು. ಹುಷಾರಾಗಿ ಹೆಜ್ಜೆ ಹಾಕಿ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ ಚೆನ್ನಾಗಿದೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಭಾಗ್ಯಾಧಿಪತಿ ನಿಮ್ಮ ಮನೇಲಿ ಬಂದು ಕುಳಿತಿರೋದು ಒಳ್ಳೇದು. ಆದ್ರೆ ಪಂಚಮ ಶನಿ ಒಂಥರ ಆಟುಕುಂಟು ಲೆಕ್ಕಕ್ಕಿಲ್ಲ. ಕರಿಯೋ ಆ ನಾಯಿನ, ಕರಿಯೋ ಆ ದಾಸನನ್ನ. ವಿದುರನನ್ನ ಕರಿತಾ ಇದ್ದಿದ್ದು ಹಾಗೆಯೇ. ಯಾರು? ದುರ್ಯೋಧನ. ಎಲ್ಲ ರಾಜ್ಯಭಾರ, ಆಡಳಿತ ನೋಡ್ಕೊಳ್ಳೋದು, ಮಾಡೋದು ಎಲ್ಲ ವಿದುರನೇ. ಇವರುಗಳದು ಶೋಕಿಗಳು ಇವರು. ಈಗ IPL ಹೋಗಿ ನಿಂತಿದಾರಲ್ವಾ, ಟಿಕೆಟ್ಗಳು ಬೇಕು ಅಂತ ಕ್ಯೂ ಅಲ್ಲಿ ನಿಂತಿದ್ದಾರೆ. ಸ್ವಾಮಿ, ನೀವು ಬೇಜಾರು ಮಾಡ್ಕೋತೀರಿ ಜನಸಾಮಾನ್ಯರಿಗೆ. ಇವೆಲ್ಲ ಲೆಕ್ಕಾಚಾರಗಳು ನೋಡ್ತಿದ್ರೆ ಎಲ್ಲಿ ಬಂದು ನಿಂತು ಬಿಟ್ಟಿದೆ ನಮ್ಮ ಅಧರ್ಮ, ಅನ್ಯಾಯ ಅನ್ನತಕ್ಕಂಥ ಒಂದು ರೀತಿ ಯೋಚನೆ ಮಾಡಿ ನೋಡಿ, ಸಂಕಟ ಆಗುತ್ತೆ. ಸೊ ವೃಶ್ಚಿಕ ರಾಶಿಯವರಿಗೆ ಆ ತರದ ಒಂದು ಭಾವ. ವಿದುರನಂತೆ ಎಲ್ಲ ನೀವು ಮಾಡ್ತೀರಿ. ಆ ಕಾಲದಲ್ಲಿ ಒಂದು ಮಾತು ಹೇಳ್ತಿದ್ರು, ಇದ್ರು ಶ್ರೀಮಂತರ ಹತ್ರ ಎಲ್ಲ ದುಡ್ಡನ್ನ ದೋಚ್ಬಿಟ್ಟು ಬಡವರಿಗೆ ಹಂಚ್ತಿದ್ರು. ಅಂದ್ರೆ ಈ ಕಾಲದಲ್ಲಿ ಹಂಗಲ್ಲ. ಬಡವ್ರ ಹತ್ರ ಯಾರು ದೋಚ್ಕೊಂಡು ಯಾರು ಎತ್ತಿಟ್ಕೋತಿದ್ದಾರೆ ನಿಮಗೆ ಗೊತ್ತಿದೆ. ಇಷ್ಟೇ ಹೇಳಬಲ್ಲೆ. ವೃಶ್ಚಿಕ ರಾಶಿಗೆ ಇವತ್ತು ಆ ರೀತಿ ವಿದುರನಂತ ಭಾವ. ಎಲ್ಲ ಮಾಡ್ತೀರಿ, ನಿಮ್ಮನ್ನ ಯಾರು ಗಮನಿಸಲ್ಲ, ಅದ್ರ ಬಗ್ಗೆ ತಲೆ ಕೊಡಬೇಡಿ. ಭಗವಂತ ನೋಡ್ಕೋತಿದ್ದಾನೆ, ಕೃಷ್ಣ ನೋಡ್ಕೋತಿದ್ದಾನೆ, ಸಾಕು. ನಿಮ್ಮ ಆತ್ಮತೃಪ್ತಿ ಗೊತ್ತಿದೆಯಲ್ಲ, ಡನ್. ಇನ್ನು ಧನುಸು ರಾಶಿ. ಚಂದ್ರ 12ನೇ ಮನೆಯಲ್ಲಿರೋದು ಬ್ಯೂಟಿಫುಲ್. ಅಷ್ಟಮೇ 12, ಫ್ಯಾಂಟಾಸ್ಟಿಕ್. ಒಂಥರ ವಿಪರೀತ ರಾಜಯೋಗ. ಏನೋ ಇದು ಕಷ್ಟಪಡ್ತಿದ್ದೀವಿ ಅಂದ್ರೆ ಇವತ್ತು ಯಜಮಾನನೇ ಬಂದಿಲ್ಲ, ಲೇಟಾಗಿ ಬಂದಿದ್ದೀನಿ, ಏನಾಯ್ತು ಅಂದ್ರೆ ಯಜಮಾನನೇ ಲೇಟು, ಬಂದೇ ಇಲ್ಲ. ಆರಾಮ್ಸೆ ರೆಸ್ಟ್ ಆಗಿ ಮಾಡ್ತೀರಿ, ಟೆನ್ಷನ್ ಇಲ್ಲದೆ ಮಾಡ್ತೀರಿ. ಆದ್ರೆ ಸ್ವಲ್ಪ ಗಾಬರಿ. CC ಕ್ಯಾಮ್ರಾ ಕ್ಯಾಚ್ ಮಾಡಿಬಿಟ್ಟಿದೆ, ತಂಬು ಕ್ಯಾಪ್ಚರ್ ಮಾಡಿಬಿಟ್ಟಿದೆ. ಯಜಮಾನ ಬಂದ, ಅವನಿಗೆ ಇನ್ನೊಂದೇನೋ ಟೆನ್ಷನ್ ಅಲ್ಲಿ ಇದ್ದಾನೆ, ಅಟೆಂಡೆನ್ಸ್ ನೋಡಿಲ್ಲ ನಿಮ್ಮ ಮ್ಯಾನೇಜರು, ಅಲ್ಲಿ ಇನ್ನೊಂದೇನೋ ಆಗಿದೆ. ಸೊ ಗ್ರೇಟ್ ಎಸ್ಕೇಪ್ ಆಗ್ತೀರಾ ಸಮಸ್ಯೆಗಳಿಂದ. ಹಂಗಂತ ಹೇಳ್ಬಿಟ್ಟು ತಲೆ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಬಂಡೆಗೆ ಚಚ್ಕೊಳ್ಳೋದು ಬೇಡ. ಅವ್ನು ಯಾರೋ ಕರೆದು ನಿನ್ ಟೈಮ್ ಇವತ್ತು ಚೆನ್ನಾಗಿದೆ ಅಂತ ಹೇಳಿದ್ರೆ ಕಳ್ತನಕ್ಕೆ ಹೋದ್ನಂತೆ, ನನ್ನ ಟೈಮ್ ಚೆನ್ನಾಗಿದೆ ಯಾರು ಹಿಡಿಯಲ್ಲ ಅಂತ ಕೆಲಸ ಮಾಡಕ್ಕೆಲ್ಲ ಹೋಗ್ಬೇಡಿ ಅಷ್ಟೇ. ಮಕರ ರಾಶಿ
ಫ್ಯಾಂಟಾಸ್ಟಿಕ್ ಡೇ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ ಬ್ಯೂಟಿಫುಲ್ ಗೈಡೆನ್ಸ್ ಇರ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸ್ಟೀಲು, ಇವಿ, ಕನ್ಸ್ಟ್ರಕ್ಷನ್ನು, ಎಲೆಕ್ಟ್ರಿಕಲ್ ವರ್ಕ್ಸು, ಪ್ಲಂಬಿಂಗ್ ವರ್ಕ್ಸು, ಈ ಸಿಮೆಂಟು, ಸ್ಟೀಲು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಚೆನ್ನಾಗಿದೆ ಲೇವಾದೇವರು. ಕುಂಭರಾಶಿ ಸ್ವಲ್ಪ ಭಾರವೇ ವೃತ್ತಿಪರವಾಗಿ. ಓಡಲೇಬೇಕು. ನಾನು ಹೇಳದ್ನಲ್ಲ, ಹೆಣ್ಣಿಗೆ ಅವಳ ಜೀವಮಾನದಲ್ಲಿ 1 ಬಾರಿ 2 ಬಾರಿ ನಮ್ಮ ತಾಯಂದ್ರು ಅಜ್ಜಿರುಗಳೆಲ್ಲ ವರ್ಷ ಪ್ರಸವ ವೇದನೆ ಇಟ್ಕೊಳ್ಳೋರು ಬಿಡು. ಅಯ್ಯೋ, ಮೊನ್ನೆ ಕೂಡ ಒಂದು ತಾಯಿ ಜೀವ, ಮಿಥುನ ಲಗ್ನ, ಗುರು ವಕ್ರ, ಮಗು ಎಷ್ಟೋ ಅಂದೆ. ಇಲ್ಲ ಗುರುಗಳ, ಸ್ವಲ್ಪ ನೋಡು, ನೀನೇ ಸ್ವಲ್ಪ ಹಿಂದೇಟ್ ಆಗ್ತಿ ಅಂದ್ರೆ, ಅಯ್ಯೋ ಗುರುಗಳೇ ಅದು ಭಾರಿ ಕಷ್ಟಮ್ಮ. ಮಾತ್ರೆ, ಇಂಜೆಕ್ಷನು, ಆ ಟೆಸ್ಟ್ಗಳು, ಅಯ್ಯೋ ನಂಗೆ ಇರಿಟೇಷನ್ ಅನ್ಸುತ್ತೆ. ನೋಡಿ, ಇಟ್ ಹ್ಯಾಸ್ ಬಿನ್ ಗಿವನ್ ಆಲ್ರೆಡಿ ಆ ಭಾವ ಅಂತ. ಪಾಪ ಬೇಕು ಅಂದ್ರೆ ಇದೆಲ್ಲ ಆಗಬೇಕು. ಕೆಲವರಲ್ಲಿ ಏನೋ ಒಂದು ನ್ಯೂನತೆ, ಕೊರತೆ ಕೊಟ್ಟಿರ್ತಾನೆ. ಏನೋ ಒಬ್ಬ ಪುಣ್ಯಾತ್ಮ, ತಾಯಿ ಜೀವ ರೆಡಿ ಇದ್ದಾಳೆ, ಅವನಲ್ಲಿ ದೋಷ ಇದೆಮ್ಮ, ಅವನು ಬಂದಿದ್ದಾನ, ರಿಪೋರ್ಟ್ ಚೆಕ್ ಮಾಡಿದೀರಾ, ನೋಡಿದ್ರ ಅಂದ್ರೆ ಬರೋಲ್ಲ, ಚೆಕ್ ಮಾಡ್ಕೊಂಡು ಬಂದಿದಾರೆ, ರಿಪೋರ್ಟೇ ತೋರಿಸಿಲ್ಲ. ಕೊರಗ್ತಾ ಇದ್ದಾಳೆ ನನ್ನ ತಾಯಿ. ಒಂದ್ಸಲಿ ಏನೋ ಇರುತ್ತೆ, ಮದುವೆ ಮತ್ತಿನ್ನೇನಕ್ಕಾಗಿದ್ದು, ಆಕೆ ಆಸೆಗಳನ್ನ ನೆರವೇರಿಸಲು ಗಂಡಿಗೆ ನಿತ್ಯ ಪ್ರಸವ ವೇದನೆ. ನೆನ್ಪಿಟ್ಕೊಳ್ಳಿ, ನಾವು ಬಂದಿರೋದೇ ನಿಜವಾಗ್ಲೂ ಗಂಡಸಾಗಿ ಹುಟ್ಟೋದು. ಎಲ್ಲರೂ ಹೇಳ್ತಾರೆ ಹೆಣ್ಣು ಮಕ್ಕಳಾಗಿ ಹುಟ್ಟೋದು ಬಲುಬಾರವಪ್ಪ. ಸತ್ಯ ಹೇಳ, ನಿಜವಾಗ್ಲೂ ಗಂಡು ಮಕ್ಕಳಾಗಿ ಹುಟ್ಟೋದು ಬಲುಬಾರವಪ್ಪ. ಆ ಗಂಡಸನ್ನಾದ್ರೂ ನೋಡಿ, ನಿಜವಾದ ನಿಮ್ಮ ತಂದೆ ನೋಡಿ, ನಿಮ್ಮ ತಂದೆಯನ್ನ ನೀವು ನೋಡಿ. ಯಾವತ್ತಾದ್ರೂ ನಿಮ್ಮ ತಂದೆ ಪಬ್ಬು, ಕ್ಲಬ್ಬು, ಈ ಕೆಸಿನೋಗಳು, ರಜನಿಕಾಂತ್ ಹೋಗಿದ್ನಲ್ಲ, ಅವನ್ನೆಲ್ಲ ಮಾಡಿದಾನೆ. ಬೇಜಾರಾದಾಗ ವರ್ಷದಲ್ಲಿ 1-2 ದಿನ ಹೋಗ್ಬಿಟ್ಟು ದಡಕ್ಕಂತ ಹೊಟ್ಟು ಹಿಮಾಲಯನಲ್ಲಿ ಕುತ್ಕೊಂಡು ಬರ್ತಾನೆ. ಮಾಡೋದೆಲ್ಲ ಡಮ್. ಹಿಂಗೆ ಸತ್ಯಗಳು ಕೈಯಾಗಿರ್ತವೆ. ನಾವ್ ಅಂಥವ್ರಿಗೆ ಜೈಕಾರ, ಅಂಥವ್ರಿಗೆ 1000 ರೂಪಾಯಿ ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡೋದು, ಕಟೌಟ್ ಕಟ್ಟೋದು. ನಿಜವಾಗ್ಲೂ ಯೋಗಿಯಾಗಿದ್ದಂತ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ತಾನು ಮಾಡಿದ್ದನ್ನ ನೇರವಾಗಿ ಹೇಳ್ತಿದ್ದಂತ ಅಂಬರೀಷ್ ಇರ್ಬೋದು, ನಮಗ್ ಸಹಿಸ್ಕೊಳಕ್ ಆಗಲ್ಲ. ಅದು ಯಾವುದೋ ಇಂಥ ಕಥೆಗಳಿಗೆ. ಆ ರೀತಿ ನಮ್ಮ ಮನೆಯ ಗಂಡಸರನ್ನ ನೋಡಿ, ಅಪ್ಪನನ್ನ ನೋಡಿ, ಅಣ್ಣನನ್ನ ನೋಡಿ, ನಿಜವಾದ ಅಣ್ಣ ಓಡ್ತಲೇ ಇರ್ತಾನೆ. ಅಮ್ಮನಿಗೋಸ್ಕರ, ಮಗಳಿಗೋಸ್ಕರ, ಹೆಂಡತಿಗೋಸ್ಕರ, ಅಕ್ಕನಿಗೋಸ್ಕರ, ತಂಗಿಗೋಸ್ಕರ. ಯಾವತ್ತಾದರೂ ಅವನನ್ನು ಗುರ್ಸಿದ್ದೀರಾ? ಕಣ್ಣೀರು ಒರ್ಸಿದ್ದೀರಾ? ಅಪ್ಪ ಬಂದು ಹಿಂಗೆ ಕೂತ್ಕೊಂಡಿದ್ರಪ್ಪ, ಮದುವೆ ಹಿಂಗೆ ಮದುವೆ ಆಗ್ಬೇಕು, ಈ ಚೌಲ್ಟ್ರಿಲಿ ಆಗ್ಬೇಕು, ಇದೆಲ್ಲ ಹೇಳಿರ್ತೀರಲ್ವಾ? ಅವನು ಆಯ್ತಮ್ಮ ಆಗ್ತಾನೆ. ಅವನು ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದ ಮಾತು ನೀವು ನೋಡಿದೀರಾ? ನೋಡ್ಬೇಡಿ. ಕುಂಭದಾಗೆ ಕುಂಭರಾಶಿಗೂ ಈ ಗಂಡಸರಿಗೂ ವ್ಯತ್ಯಾಸವೇ ಇಲ್ಲ. ನೀವು ಇನ್ನೊಬ್ಬರಿಗೆ ಓಡಬೇಕು, ನಿಮಗೋಸ್ಕರ ನೀವೆಲ್ಲಿ. ನೀವು ಇವತ್ತು ಕೂಡ ಅಂಥದ್ದೇ ಒಂದು ಭಾವ. ನೀವು 100 ರೂಪಾಯಿ ಅಲ್ಲ, ಲಕ್ಷ ದುಡಿತೀರಿ, ಅದ್ರಲ್ಲಿ ಒಂದು 5 ರೂಪಾಯಿ ಇಲ್ಲ 10 ರೂಪಾಯಿ ಇಲ್ಲ ಒಂದು 5,000 ನಿಮ್ಮದು ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ನಿಮ್ ಸುತ್ತಮುತ್ತಲಿರೋರಿಗೆ ಇವತ್ತು ಕೂಡ ಅಂಥದ್ದೇ ಒಂದು ದಿನ. ಇನ್ನು ಮೀನರಾಶಿ, ಭಾಗ್ಯಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ಚಂದ್ರ. ಬ್ಯೂಟಿಫುಲ್ ಡೇ, ತೊಂದರೆ ಏನಿಲ್ಲ. ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಇವತ್ತೇನು ಕಷ್ಟ ಪಡ್ತಿರೋ, ಏನು ಹೊರೆ ತಗೋತಿರೋ, ಏನು ಪ್ರಸವ ವೇದನೆ ಎತ್ಕೋತಿರೋ, ಒಳ್ಳೆ ಅವಳಿ ಜವಳಿ ಮಕ್ಕಳು ಹುಡ್ತಾರೆ. ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ. ನಮ್ ಗುರುಗಳಿಗೆ 3 ಸಲ 3 ಮಕ್ಕಳಾದಂಗೆ. ಮಕ್ಳಿಲ್ಲ ಅಂತ 14 ವರ್ಷ, ಒಂದೇ ಬಾರಿಗೆ 9 ಮಕ್ಕಳು. ನಿಮ್ಮ ಅಮ್ಮ ಅವ್ರ ಗಲಾಟೆ ನನಗೆ ಸಾಕಾಗ್ಬಿಟ್ಟಿತ್ತು. ಅದೇನು ಬಾಯಲ್ಲಿ ಹೇಳಿ ಅದೇನ್ ಪೂಜೆ ಮಾಡಿಸಿದ್ಯೋ, ಇದು ಏನೋ ಇದು 3 ಮಕ್ಕಳು 3 ಸಲ ಹೊಡೆದ್ ಬಿಟ್ಟಿದ್ದಾವೆ. ಹಾಗೆ ನಿಮಗೆ ನೀವೇನು ಇಲ್ಲ ಅದು ಇದು ಅಂತ ಅನ್ಕೊಂಡಿದ್ರೆ, ಇವತ್ತು ಮನೆ ತುಂಬಾ ಮಕ್ಕಳು ಹೋಗಿ, ಯಾವಾಗ ಮನೇಲಿ ಮಕ್ಳು ಇರ್ತಾವೋ ಅಲ್ಲೊಂದು ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಸಿಹಿ, ಪೂಜೆಗಳು, ಉಪನಯನ, ಮುಂಜಿ, ನಾಮಕರಣಗಳು, ಏನಾದ್ರೂ ಒಂದು ವಿಶೇಷ ಕಾರ್ಯಕ್ರಮಗಳು. ಅದರಲ್ಲಂತೂ ಹೆಣ್ಮಗು ಹುಟ್ಟು ಬಿಟ್ರೆ ಮನೆಗೆ ಲಕ್ಷ್ಮಿ ಹುಟ್ಟದ ಹಾಗೆ. ಅಂಥದ್ದೊಂದು ಸೌಭಾಗ್ಯ ನಮಗಿರ್ತಕ್ಕಂಥ ಯೋಗ. ಮೀನರಾಶಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.